श्रीगुरुभ्यो नमः। हरि ओम। शुद्धानन्दोरुसंविद्युतिबलबहुलौदार्यवीर्यादितेहं चिन्ता सन्तापलेपोद्भवमृत्युमुखराशेषदोषातिदूरम् सद्भिर्वैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दाविधममलमलं ब्रह्मवेदान्तवेद्यम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। वाल्मीकिर्गौ पुनीयान्नः महीधरपदाश्रयाः यद्दुग्धमुपजीवन्ति कवयस्तरणका इव। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ನಿನ್ನೆ ಚಿಂತನೆ ಮಾಡುವಾಗ ವಾಲ್ಮೀಕಿ ರಾಮಾಯಣದ ಮಾನಿಷಾದ ಪ್ರತಿಷ್ಠಾಂ ತ್ವಂ ಅಗಮಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಇದು ವಾಲ್ಮೀಕಿ ಋಷಿಗಳು ತಮ್ಮ ಶಿಷ್ಯರನ್ನು ಕುರಿತು ಹೇಳಿದಂತಹ ಶ್ಲೋಕ. ಕರುಣಾರಸದಿಂದ ಈ ಶ್ಲೋಕವನ್ನು ಶಿಷ್ಯನಿಗೆ ಹೇಳಿದರೆ ಶಿಷ್ಯ ಅದನ್ನು ಬಾರಿ ಬಾರಿ ಹೇಳಿದರಂತೆ. ಅದಾದಮೇಲೆ ಬ್ರಹ್ಮದೇವರು ವಾಲ್ಮೀಕಿ ಋಷಿಗಳಿಗೆ ನಾರದರು ಹೇಳಿದಂತೆ ರಾಮಾಯಣವನ್ನು ರಚನೆ ಮಾಡು ಅಂತ ಆದೇಶ ಮಾಡಿದರು. ಬ್ರಹ್ಮದೇವರ ಆದೇಶದಂತೆ ಮಹಾನುಭಾವರಾದಂಥ ವಾಲ್ಮೀಕಿಗಳು 24,000 ಶ್ಲೋಕ ರೂಪವಾದ ರಾಮಾಯಣದ ಸಂಹಿತೆಯನ್ನು ರಚನೆ ಮಾಡ್ತಾರೆ. ಬಾಲಕಾಂಡದ 3ನೇ ಸರ್ಗದಲ್ಲಿ ಈ ಮುಂದೆ ಬರುವ 7 ಕಾಂಡಗಳಲ್ಲಿ ಏನು ಕಥೆ ಹೇಳಿದ್ದಾರೆ, ಕೇವಲ 39 ಶ್ಲೋಕದಲ್ಲಿ ಅಷ್ಟನ್ನು ಸಂಗ್ರಹ ಮಾಡ್ತಾರೆ ವಾಲ್ಮೀಕಿ ಋಷಿಗಳು. ಸಮಗ್ರ ರಾಮನ ಕಥೆ ಒಂದು ಸರ್ಗದಲ್ಲಿ 39 ಶ್ಲೋಕ ಎಲ್ಲ ಸಂಗ್ರಹ ಮಾಡಿಬಿಟ್ಟಿದ್ದಾರೆ. ಶ್ರುತ್ವಾ ವಸ್ತು ಸಮಗ್ರಂ ತದ್ಧರ್ಮಾರ್ಥ ಸಂಹಿತಂ ವ್ಯಕ್ತಮನ್ವೇಷತೆ ಭೂಯೋ ಯದ್ವೃತ್ತಂ ತಸ್ಯ ಧೀಮತಃ ಅಂತ ಪ್ರಾರಂಭ ಆಗ್ತದೆ. ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಉತ್ಪತ್ತಿ, ಅವರ ಬೆಳವಣಿಗೆ, ಪಿತೃವಾಕ್ಯ ಪಾಲನೆ ಎಲ್ಲ ವರ್ಣನೆ ಮಾಡ್ತಾ ಸಂಕ್ಷಿಪ್ತವಾಗಿ ರಾಮಾಯಣವನ್ನು ತಿಳಿಸ್ತಾರೆ. ಆಮೇಲೆ ರಾಮಾಯಣದ ವಿಸ್ತಾರ. ಸಂಕ್ಷಿಪ್ತ ರಾಮಾಯಣ ಯಾಕೆ ತಿಳಿಸಿದ್ರು ಅಂದರೆ, ಮನುಷ್ಯನಿಗೆ ರಾಮಾಯಣ ಶ್ರವಣ ಮಾಡುವಾಗ ಅದರಲ್ಲಿ ಏನಿದೆ ಅಂತ ಕುತೂಹಲ ಇರ್ತದೆ. ಮುಖ್ಯ ಅಂಶಗಳನ್ನು ವರ್ಣನೆ ಮಾಡಿಬಿಟ್ರೆ ಓ ಇದಿದೆ ಇಲ್ಲಿ ಅಂತ ಬಹುಬೇಗ ಅದನ್ನು ಬುದ್ಧಿಸ್ತ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಹೀಗಾಗಿ ಇತ್ತೀಚೆಗೆ ಮೊದಲೆಲ್ಲ ಮುಖ್ಯಾಂಶಗಳನ್ನು ಓದೇನ ಆಮೇಲೆ ವಾರ್ತೆಗಳ ವಿವರ ಓದ್ತಾರೆ. ಮೊದಲು ಮುಖ್ಯಾಂಶಗಳು ಅಂತ ಹೇಳಿಬಿಡ್ತಾರೆ, ಹೆಡ್ಲೈನ್ಸು, ಆಮೇಲೆ ವಾರ್ತೆಗಳ ವಿವರ. ಹಾಗೆ ವಾಲ್ಮೀಕಿ ಋಷಿಗಳು ಕೂಡ ಸುಮಾರು 35-39 ಶ್ಲೋಕಗಳಲ್ಲಿ ಎಲ್ಲ ಮುಖ್ಯ ಅಂಶ ಹೇಳಿಬಿಡ್ತಾರೆ. ಆಮೇಲೆ 4ನೇ ಸರ್ಗ ಬಾಲಕಾಂಡದಿಂದ ವಾಲ್ಮೀಕಿ ರಾಮಾಯಣ ಇದು ಪ್ರಾರಂಭ ಮಾಡುವಾಗ ವಾಲ್ಮೀಕಿ ಋಷಿಗಳು ಕುಶ ಹಾಗೂ ಲವರಿಂದ ಪ್ರಾರಂಭ ಮಾಡ್ತಾರೆ. ನಾವು ಅಂದ್ಕೊಂಡಿದ್ದೇವೆ ಕುಶಲವರ ಕಥೆ ಬಂತು ಅಂದರೆ ರಾಮಾಯಣ ಮುಗೀತು ಅಂತ. ಎಲ್ಲರೂ ಹಾಗೆ ಹೇಳೋದಲ್ವೇ?
ಯಾಕೆಂದರೆ ರಾಮನ ಮಕ್ಕಳು ತಾನೇ ಕುಶ ಹಾಗೂ ಲವ. ರಾಮಾಯಣ ಓದ್ಲಿಕ್ಕೆ ಹೋದಾಗ ವಾಲ್ಮೀಕಿಗಳಂತಾರೆ, ಇಲ್ಲ ರಾಮಾಯಣ ಶುರು ಆದದ್ದು ಕುಶಲವರಿಂದ ಅಂತಂತಾರೆ. ಹಾಗಾಗಿ ಇದನ್ನು ನಾವಿಲ್ಲಿ ಗಮನಿಸ್ಬೇಕು. ಯಾಕೆ ಕುಶಲವರ ಮೂಲಕವಾಗಿ ರಾಮಾಯಣ ಪ್ರಾರಂಭ ಅಂದರೆ, ವಾಲ್ಮೀಕಿಗಳು ಹೇಳೋ ಪ್ರಕಾರ ಅವರು ರಚನೆ ಮಾಡಿದಂಥ ರಾಮಾಯಣ ಮೊದಲು ನಾನು ಯಾರಿಗೆ ಉಪದೇಶ ಮಾಡಲಿ ಅಂತ ಯೋಚನೆ ಮಾಡ್ತಿದ್ರಂತೆ. ಇದು 4ನೇ ಸರ್ಗದಲ್ಲಿ ಬರುವಂಥ ಅಂಶ, ಬಾಲಕಾಂಡ. ಪ್ರಾಪ್ತ ರಾಜ್ಯಸ್ಯ ರಾಮಸ್ಯ ವಾಲ್ಮೀಕಿರ್ ಭಗವಾನ್ ಋಷಿ ಚಕಾರ ಚರಿತಂ ಕೃಷ್ಣಂ ವಿಚಿತ್ರ ಪದಮರ್ಥವತ್. ಅಯೋಧ್ಯಾಧಿಪತಿ ರಾಮಚಂದ್ರ ಆಳ್ವಿಕೆ ನಡೆಸ್ತಾ ಇದ್ದ. ಕಾಡಿನಲ್ಲಿ ಆಶ್ರಮದೊಳಗೆ ವಾಲ್ಮೀಕಿ ಋಷಿಗಳು ಇದ್ದರು. 24 ಸಹಸ್ರಾಣಿ ಶ್ಲೋಕಾನ ಮುಕ್ತವಾನ್ ಋಷಿ, 24,000 ಶ್ಲೋಕಗಳನ್ನು ರಚನೆ ಮಾಡಿಬಿಟ್ರು. ಆಗ 24,000 ಶ್ಲೋಕಗಳನ್ನು ಯಾರ ಮೂಲಕವಾಗಿ ಲೋಕಕ್ಕೆ ತಲುಪಿಸ್ಬೇಕು ಅಂತ ಅವರ ಮನೆಯಲ್ಲೇ ಇದ್ದಂಥ ಕುಶ ಮತ್ತು ಲವಕುಶರಿಗೆ ಅದನ್ನು ಉಪದೇಶ ಮಾಡಿದ್ರಂತೆ. ಇಲ್ಲಿ ಹೇಳುವಾಗ ಕುಶೀಲವವು ಅಂಥೇಳಿ ಪಾಠ ಇದೆ. ಕುಶೀಲವವು, ಅದಕ್ಕೆ ಕುಶೀಲವರು ಅಂತ ಪಾಠ ಇಟ್ಟುಕೊಂಡಿದ್ದಾರೆ ವಾಲ್ಮೀಕಿ ಋಷಿಗಳು. ನಾವೆಲ್ಲ ಅದನ್ನು ಲವಕುಶ ಅಂತ ಮಾಡ್ತಿರ್ತೇವೆ. ಶ್ಲೋಕ ಹೀಗೆ ಇದೆ, ವಾಲ್ಮೀಕಿ ಋಷಿಗಳ ಶ್ಲೋಕ. ಅಗೃಹೀತಾಂ ತತಃ ಪಾದೌ ಮುನಿವೇಶೌ ಕುಶೀಲವೌ ತು ಧರ್ಮಜ್ಞೌ ರಾಜಪುತ್ರೌ ಯಶಸ್ವಿನೌ ಅಂತಿದೆ. ಹಾಗಾದರೆ ವಾಲ್ಮೀಕಿ ಋಷಿಗಳ ಪ್ರಕಾರ ಕುಶೀಲವ ಅಂತ ಕರಿತಿದ್ರಂತ ಅವರಿಬ್ಬರಿಗೆ. ಅವಳಿ ಮಕ್ಕಳು ಕುಶೀಲವರಿಬ್ಬರು ಕೂಡ ಧರ್ಮಜ್ಞರಾಗಿದ್ದರು, ಭಾರಿ ಯಶಸ್ವಿಗಳಾಗಿದ್ದರು. ನಿಮ್ಮ ಮನೆ ಅಡ್ರೆಸ್ ಹೇಳಿ ಅವರಿಗೆ. ಎತ್ತಬೇಕು, ಎತ್ತಿಲ್ಲ. ಅವರು ಬಹಳ ಧರ್ಮಜ್ಞರಾಗಿದ್ದರು, ಮೇಧಾವಿಗಳಾಗಿದ್ದರು, ವೇದಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರು. ಅವರಿಗೆ ವಾಲ್ಮೀಕಿ ಋಷಿಗಳು ಎಲ್ಲ ಪಾಠ ಮಾಡಿದ್ರಂತೆ. ಎಷ್ಟಿದೆ ವಾಲ್ಮೀಕಿ ರಾಮಾಯಣ ಅನ್ಲಿಕ್ಕೆ 24,000 ಶ್ಲೋಕ ಅಂತ ಇಷ್ಟೇ ಹೇಳ್ತಿದ್ದೆ ನಿನ್ನೆ. ಇಲ್ಲಿ ಹೇಳುವಾಗ ಹೇಳ್ತಾರೆ, ತಥಾ ಸರ್ಗಶತಾನ್ ಪಂಚ ಷಟ್ ಕಾಂಡಾನಿ ತಥೋತ್ತರಂ ಕೃತ್ವಾ ತು ತನ್ಮಹಾಪ್ರಾಜ್ಞ ಸಭವಿಷ್ಯಂ ಸಹೋತ್ತರಂ ಅಂತ 105 ಸರ್ಗ, 6 ಕಾಂಡ ರಾಮಾಯಣ ಅಂತ ಹೇಳಿಬಿಟ್ಟಿದ್ದಾರೆ. ತಥಾ ಸರ್ಗಶತಾನ್ ಪಂಚ ಷಟ್ ಕಾಂಡಾನಿ ತಥೋತ್ತರಂ ಅಂತಿದೆ. ಈ ಶ್ಲೋಕ ಬಹಳ ಗಮನಿಸಬೇಕು. ಸರ್ಗಶತಾನ್ ಪಂಚ ಅಂದರೆ ಸುಮಾರು 500 ಶತ ಅಂದರೆ 500 ಸರ್ಗ. ಅಂದರೆ ಒಂದೊಂದು ಕಾಂಡದಲ್ಲಿ ಸುಮಾರು ಸರ್ಗಗಳಿದ್ದಾವೆ. ಪಂಚಸರ್ಗ ಶತಾನ್ ಅಂದರೆ 500ರಷ್ಟು ಸರ್ಗ ಇದೆ. ಷಟ್ಕಾಂಡಾನಿ 5 ಕಾಂಡಗಳಿದ್ದ, ಇದು 6 ಕಾಂಡಗಳಿವೆ. ತಥಾ ಉತ್ತರಂ ಅಂತಂದಿದ್ದಾರೆ. ಹಾಗೆ ಉತ್ತರಕಾಂಡ ಅಂತ ಮತ್ತೊಂದಿದೆ. ಹಾಗಾಗಿ ಈ ಶ್ಲೋಕ ಏನಿದೆ, ಸರ್ಗ ಎಷ್ಟು, ಕಾಂಡಗಳೆಷ್ಟು ಎಲ್ಲ ವಿವರಣೆ ಕೊಡ್ತದೆ. ಕೆಲವರು ಏನು ಮಾಡಿದ್ದಾರೆ ವಾಲ್ಮೀಕಿ ರಾಮಾಯಣದೊಳಗೆ, ಉತ್ತರಕಾಂಡ ಅಂತೇನು ನಾವು ತಿಳಿಸ್ತೇವೆ ಅದು ಪ್ರಕ್ಷಿಪ್ತ, ಅದು ವಾಲ್ಮೀಕಿಗಳು ಹೇಳಿದ್ದಲ್ಲ ಅಂತ ತೆಗೆದುಹಾಕಿಬಿಟ್ಟಿದ್ದಾರೆ. ಇದೊಂದು ದುರಂತ. ವಾಸ್ತವಿಕವಾಗಿ 7 ಕಾಂಡ, ಆದರೆ ವಾಲ್ಮೀಕಿಗಳು ಹೇಳುವಾಗ ಷಟ್ ಅಂದ್ರಲ್ಲ, ಅಂದರೆ ಷಟ್ ಕಾಂಡಾನಿ ತಥಾ ಉತ್ತರಂ ಅಂತ ಅಲ್ಲೇ ಅಂದಿದ್ದಾರೆ. ಹೀಗಾಗಿ ಬಾಲಕಾಂಡವನ್ನು ಸರಿಯಾಗಿ ಅಬ್ಸರ್ವ್ ಮಾಡಿದರೆ 7 ಕಾಂಡಗಳೇ ವಾಲ್ಮೀಕಿ ರಾಮಾಯಣ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆ 7ನೇ ಉತ್ತರಕಾಂಡದ ಪ್ರಶಸ್ತಿ ಜಾಸ್ತಿ ಅಂದರೆ, ಅಲ್ಲಿ ರಾಮನೇ ವಿಷ್ಣು ಅನ್ನೋದಕ್ಕೆ ಸುಮಾರು ಅಂಶಗಳನ್ನು ವಾಲ್ಮೀಕಿಗಳು ತಿಳಿಸಿದ್ದಾರೆ. ಎಲ್ಲರೂ ರಾಮ ಒಬ್ಬ ಸಾಧಾರಣ ಮಾನವ ಅನ್ನೋ ಹಾಗೆ ವಿತರಿಸ್ತಿದ್ರು. ಆದರೆ ಉತ್ತರಕಾಂಡದಲ್ಲಿ ಮಾತ್ರ ರಾಮನ ಅಘಟಿತ ಘಟನಾ ಮಹಿಮಾ ಶಕ್ತಿ ತೋರಿಸ್ತಾರೆ. ಅದಕ್ಕೆ 7 ಕಾಂಡ ರಾಮಾಯಣ ಅಂತ ನಾವು ಅದನ್ನು ತಿಳಿಲೇಬೇಕಾಗ್ತದೆ.
ಇದನ್ನ ಉಪದೇಶ ಕುಶೀಲವರಿಗೆ ಮಾಡಿದರು. ಒಳ್ಳೆ ಧ್ವನಿ ಇತ್ತು ಕುಶೀಲವರಿಗೆ. ಅವರಿಬ್ಬರು ಅಣ್ಣ ತಮ್ಮಂದರು ಗಾಂಧರ್ವ ತತ್ವ ತಿಳಿದಿದ್ರು. ಗಾಂಧರ್ವ ತತ್ವ ಅಂದರೆ ಸಂಗೀತ ಶಾಸ್ತ್ರ, ಅದನ್ನು ತಿಳಿದಿದ್ರು. ರಸಗಳು ತಿಳಿದಿದ್ರು. ರಸೈಹಿ ಶೃಂಗಾರ ಕರುಣ ಹಾಸ್ಯ ರೌದ್ರ ಭಯಾನಕೈಹಿ. ಯಾವ ಸಮಯದಲ್ಲಿ ಶೃಂಗಾರ ರಸ, ಯಾವ ಸಮಯದಲ್ಲಿ ಹಾಸ್ಯ, ಕರುಣ, ರೌದ್ರ, ಭಯಾನಕ ಎಲ್ಲ ರಸಗಳು ಗೊತ್ತಿತ್ತವರಿಗೆ. ಕಾವ್ಯವೂ ಹಾಗೇ ಇದೆ, ರಸವತ್ತಾಗಿದೆ. ಹೇಳುವಾಗ ಹಾಗಾಗೆ ಹಾವಭಾವಗಳಿಂದ ತೋರಿಸ್ತಿದ್ರಂತೆ. ಒಳ್ಳೆ ರೂಪ ಸಮನ್ವಿತರಾಗಿದ್ದರು. ರಾಮನ ಬಿಂಬ, ರಾಮ ಬಿಂಬನಾದರೆ ಅವನ ಪ್ರತಿಬಿಂಬ ಇದ್ದಾಗಿದ್ರಂತೆ. ರಾಮನೇ ಬನ್ನೋ ಅಂತ ಅನಿಸ್ಬೇಕು, ಹಾಗೆ ಕಾಣಿಸ್ತಿದ್ರಂತೆ. ಋಷಿವೇಷ ಧಾರಣ ಮಾಡಿಕೊಂಡು ಅಲ್ಲಲ್ಲಿ ಬೀದಿ ಬೀದಿಗಳಲ್ಲಿ ರಾಮಾಯಣದ ಕಥಾವಾಚನ ಮಾಡ್ಕೊಂಡು ಹೋಗ್ತಿದ್ರಂತೆ ಕುಶೀಲವರು ಅನ್ನೋ ಸಂಗತಿಯನ್ನ 4ನೇ ಸರ್ಗದಲ್ಲಿ ನಮಗೆ ಪ್ರಸ್ತಾಪ ಮಾಡ್ತದೆ. ಅದಕ್ಕೆ ರಾಮಾಯಣ ಹೇಳುವವರೆಲ್ಲ ಸಾಧಾರಣ ನೇರ ದಶರಥ ಪುತ್ರಕಾಮೇಷ್ಟಿ ಯಾಗ ಮಾಡಿದ ಅಂತ ಹೇಳಿ ಶುರು ಮಾಡಿಬಿಡ್ತಾರೆ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡ ನೋಡಿದ್ರೆ ರಾಮನ್ ಮಕ್ಕಳಿಂದ ಶುರು ಆಗ್ತದೆ ವಾಲ್ಮೀಕಿ ರಾಮಾಯಣ. ಈ ಸಂದರ್ಭ ಯಾಕೆ ಹೇಳಿದೆ ನಿಮಗೆ ಅಂದರೆ, ಹೀಗವರು ಅಲ್ಲಲ್ಲಿ ಮಧುರವಾದ ಧ್ವನಿಯಿಂದ ಗಾನ ಮಾಡ್ತಿದ್ದಾಗ ಋಷಿಗಳು ಆ ಧ್ವನಿ, ಆ ಶಬ್ದ, ಆ ಪ್ರಾಸ, ರಾಮಾಯಣದ ಕಥೆ ಇವರ ಮುಖದಿಂದ ಕೇಳಿದಾಗ ಆನಂದ ಆಗಿ ತಮ್ಮ ಕೈಯಲ್ಲಿ ಏನೇನು ಇರ್ತಿತ್ತೋ ಕೊಟ್ಟು ಹೋಗ್ಬಿಡ್ತಿದ್ರಂತೆ ಕುಶೀಲವರಿಗೆ. ಆ ಸಂಗತಿಯನ್ನು ಇಲ್ಲಿ ಹೇಳ್ತಾರೆ. ಇವರು ಗಾನ ಮಾಡ್ತಾ ಇದ್ದದ್ದು ಅಷ್ಟು ಚೆನ್ನಾಗಿತ್ತು, ಆ ಕಥೆನೂ ಹಾಗಿತ್ತು ಅನ್ಲಿಕ್ಕೆ ಒಬ್ಬರು ನಾರ್ಮಡಿ ಕೊಟ್ರಂತೆ ಉಡುಗೊರೆಯಾಗಿ, ಒಬ್ಬರು ತಲೆಗೆ ಜಟೆ ಕಟ್ಲಿಕ್ಕೆ ಬೇಕಾದಂತಹ ಹಗ್ಗ ಕೊಟ್ರಂತೆ, ಒಬ್ಬರು ಕೃಷ್ಣಾಜಿನ ಕೊಟ್ಟರು, ಒಬ್ಬರು ಯಜ್ಞ ಯಾಗಕ್ಕೆ ಬೇಕಾದಂತಹ ಸಮಿತಿಗಳನ್ನು ಕೊಡ್ತಿದ್ರಂತೆ, ಒಬ್ಬರು ಔದುಂಬರಿಯನ್ನು ಕೊಟ್ಟರು, ಯಜ್ಞದ ಪಾತ್ರೆಗಳನ್ನು ಕೊಟ್ಟರು, ಕಟ್ಟಿಗೆಗೆ ಕಟ್ಲಿಕ್ಕೆ ಬೇಕಾದಂತಹ ಹಗ್ಗವನ್ನು ಕೊಟ್ಟರು. ಇನ್ನು ಕೆಲವರು ಚೆನ್ನಾಗಿ ಆಯುಷ್ಯವನ್ನು ಕೊಡ್ತಿದ್ರಂತೆ. ಆಯುಷ್ಯಮಪರೇ ಪ್ರಾಹು ಮುದಾ ತತ್ರ ಮಹರ್ಷಯ. ಆಯುಷ್ಯವನ್ನು ಹರಿಸ್ತಿದ್ರಂತೆ, ನೀವಿಬ್ರು 100 ವರ್ಷಗಳ ಕಾಲ ಬಾಳ್ರಿ ಅಂತ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕುಶೀಲವರಿಗೆ ರಾಮಾಯಣದ ಕಥಾ ಹೇಳಿದ್ದಕ್ಕೆ ಕಶ್ಚಿತ್ ಕಮಂಡಲುಂ ಪ್ರಾದಾತ್ ಮೌಂಜಿ ಮನ್ಯೋ ಮಹಾಮುನಿ ಬೃಷಿ ಮನ್ಯ ತದಾ ಪ್ರಾದಾತ್ ಕೌಪೀನಮಪರೋ ಮುನಿ. ಒಬ್ರು ಕೌಪೀನ ಕೊಡ್ತಿದ್ರಂತೆ. ಹೀಗೆ ಒಟ್ಟು ಕುಶೀಲವರಿಗೆ ಯಾರ್ಯಾರು ಯಾವ್ಯಾವ ಸಮಯದೊಳಗೆ ಎಷ್ಟೆಷ್ಟು ಖುಷಿ ಪಡ್ತಿದ್ರೋ ಅಷ್ಟಷ್ಟು ಕೊಟ್ಬಿಟ್ರಂತೆ. ಕಾಷಾಯಂ ಅಪರೋ ವಸ್ತ್ರಂ ಚೀರಮನ್ಯೋ ದದೋ ಮುನಿ ಜಟಾಬಂಧನ ಮನ್ಯಸ್ತು ಕಾಷ್ಠರಜ್ಜು ಮುದಾನ್ವಿತಃ. ರಾಮಾಯಣದ ಶ್ರವಣ ಮಾಡಿದ್ರಿಂದ ಅವರಿಗೆ ಆದಂಥ ಆನಂದವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಈ ಸಮಯದೊಳಗೆ ಗಮನಿಸಬೇಕು ಅಂತ ಹೇಳಿದೆ. ಹೀಗೆ ರಾಮಾಯಣದ ವಾಚನ ಮೊದಲು ಮಾಡ್ತಾ ಇದ್ದಂಥ ಮಹಾನುಭಾವರು ಅಂದರೆ ಕುಶೀಲವರು. ನಾವು ಅವರ ಸ್ಮರಣೆ ಮಾಡಲೇಬೇಕಾಯಿತು. ಹೀಗೆ ಒಂದ್ಸಲಿ ರಾಮಾಯಣ ನಡೀತಾ ಇರುವಾಗ ಈ ವಿಷಯವನ್ನು ಶತ್ರುಘ್ನ, ಭರತ, ಲಕ್ಷ್ಮಣ, ರಾಮರಲ್ಲಿ ಲಕ್ಷ್ಮಣ ಮೊದಲು ಕೇಳಿದ್ದಂತೆ. ಆ ಲಕ್ಷ್ಮಣ ಶ್ರವಣ ಮಾಡಿದ ಮೇಲೆ ಅವನಿಗನಿಸ್ತು, ಏನು ಚೆನ್ನಾಗಿದ್ದಾರೆ ಇವರು, ಒಂದ್ಸಲಿ ರಾಮನಿಗೆ ಕೇಳಿಸ್ಬೇಕು ಇವ್ರ ಬಾಯಿಂದ ಅಂತ ಅನಿಸ್ತಂತೆ. ಸರಿ ಅಂತ ರಥ್ಯಾಸು ರಾಜಮಾರ್ಗೇಶು ದದರ್ಶ ಭರತಾಗ್ರಜ. ರಥ್ಯಾಸು ರಾಜಮಾರ್ಗೇಶು, ರಾಜಮಾರ್ಗದಲ್ಲಿ ಓಡಾಡ್ತಾ ಇರುವಾಗ ಇವರಿಬ್ಬರನ್ನ ಕಂಡಂತೆ ಲಕ್ಷ್ಮಣ. ನೀವಿಬ್ರು ನಮ್ಮ ರಾಜ್ಯಕ್ಕೆ ಬರ್ರಿ ಅಂತ ಕರ್ಕೊಂಡು ಬಂದಂತೆ. ಸರಿ ಅಂತ ರಾಮ ನೋಡ್ದ, ತನ್ನ ಮಕ್ಕಳನ್ನೇ ರಾಮ ನೋಡಿದ. ಒಳಗೆ ಬಂದ್ರು. ಉಪೋಪವಿಷ್ಟೈ ಸಚಿವೈ ಭ್ರಾತೃಭಿಶ್ಚ ಸಮನ್ವಿತ. ಎಲ್ಲ ರಾಜ್ಯಭಾರ ಎಲ್ಲ ಇವತ್ತು ಸ್ವಲ್ಪ ಹೊತ್ತು ನಿಲ್ಲಿಸ್ರಿ ಅಂತ ಹೇಳ್ದ. ಎಲ್ಲ ಮಂತ್ರಿಗಳನ್ನು ಕರೆಸಿದ. ಇವರು ರಾಮಾಯಣ ಹೇಳ್ತಾರಂತೆ, ರಾಮನ ಕಥೆ. ವಾಲ್ಮೀಕಿ ಋಷಿಗಳ ಶಿಷ್ಯರು, ನಾವು ಕೇಳೋಣ ಅಂತ ಕೂತಂತೆ. ಶ್ರೂಯತಾಮೇತದಾಖ್ಯಾನಂ ಅನಯೋರ್ದೇವವರ್ಚಸೋ ವಿಚಿತ್ರಾರ್ಥ ಪದಂ ಸಮ್ಯಕ್ ಗಾಯಕೌ ಸಮಚೋದಯತ್. ಬಹಳ ವಿಚಿತ್ರವಾದ ಅರ್ಥಗರ್ಭಿತ ಮಾತುಗಳು ರಾಗಬದ್ಧವಾಗಿ ಹೇಳ್ತಾರೆ. ತಂತ್ರಿ ಲಯವದತ್ಯರ್ಥಂ ವಿಶ್ರುತಾರ್ಥ ಮಗಾದಯತ್ ಅಗಾಯತಾಮ್ ಅಂತಾರೆ.
ಮನಸ್ಸಿಗೆ ಬಹಳ ಬಹಳ ಆನಂದಕರವಾದಂಥ ರಾಮಾಯಣದ ಕಥೆಯನ್ನು ಶ್ರವಣ ಮಾಡ್ತಾ ರಾಮ ಮೈಮರೆತು ಬಿಟ್ಟಿದ್ದಂತೆ. ರಾಮನೇ ಮೈಮರೆತಂತೆ ಅಂತ ಹೇಳ್ತದೆ. ಅಷ್ಟು ಆನಂದ ಆಯ್ತಂತೆ ಇವರಿಬ್ಬರ ಗಾನ. ತತಸ್ತುತೌ ರಾಮವಚ ಪ್ರಚೋದಿತೌ ಅಗಾಯತಾಂ ಮಾರ್ಗ ವಿಧಾನ ಸಂಪದಾ ಸಚಾಪಿ ರಾಮಃ ಪರಿಷದ್ಗತಃ ಶನೈಃ ಬುಭೂಷಯಾಸಕ್ತಮನಾ ಬಭೂವ. ಇವರಿಬ್ರು ಹೇಳ್ತಾ ಇದ್ದಂಥ ರಾಮನ ಕಥೆ ಆ ರಾಮನಿಗೆ ಆನಂದವನ್ನುಂಟು ಮಾಡ್ತಾ ಇತ್ತು. ಅವ ಸಭೆಗಳಲ್ಲೆಲ್ಲ ಹೋಗಿ ಕುಳಿತುಕೊಂಡ್ರೆ ಮತ್ತೆ ಮತ್ತೆ ಅದೇ ಶಬ್ದ ನೆನಪಿಗೆ ಬರ್ತಿತ್ತಂತೆ. ಕುಶೀಲ್ ಅವರು ಹೇಳೋದು, ಹೇಗೆ ಹೇಳಿರ್ಬೇಕು ಪ್ರವಚನ, ಹೇಗೆ ಗಾನ ಮಾಡ್ತಿದ್ರು ರಾಮಾಯಣ ಅಂತ ಯೋಚನೆ ಮಾಡಿ ಇಷ್ಟು ಆನಂದ ಪಟ್ಟ. ಇದು 4ನೇ ಸರ್ಗದ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಬಂದಂಥ ಅಂಶ. ಹಾಗಾಗಿ ರಾಮಾಯಣ ಶ್ರವಣ ಮಾಡುವವರು ಕುಶೀಲ್ ಅವರ ಬಗ್ಗೆ ಯೋಚಿಸಬೇಕು, ಅವರನ್ನು ಸ್ಮರಣೆ ಮಾಡಬೇಕಾಯಿತು. ಅದಾದ ಮೇಲೆ ಮುಂದುವರಿಸ್ತಂತೆ ರಾಮಾಯಣ. ಮುಂದೆ 5ನೇ ಸರ್ಗದಲ್ಲಿ ಅಯೋಧ್ಯೆ ಎಷ್ಟು ಉತ್ಕೃಷ್ಟವಾಗಿ ಇತ್ತು ಅದನ್ನು ವರ್ಣನೆ ಮಾಡ್ತಾರೆ ವಾಲ್ಮೀಕಿ ಋಷಿಗಳು. ಕಾವ್ಯ ಅಂದರೆ ನಗರ ವರ್ಣನೆ ಇರಬೇಕು, ಸಮುದ್ರ ವರ್ಣನೆ ಇರಬೇಕು, ಸೂರ್ಯೋದಯ ವರ್ಣನೆ ಇರಬೇಕು, ಸೂರ್ಯಾಸ್ತ ವರ್ಣನೆ ಇರಬೇಕು, ಬೆಟ್ಟಗಳ ವರ್ಣನೆ ಇರಬೇಕು. ಇವೆಲ್ಲ ಇತ್ತು ಅಂದರೆ ಅದು ಮಹಾಕಾವ್ಯ. ಈ ಮಹಾಕಾವ್ಯ ಅಂತ ಅನ್ನಿಸ್ಕೊಳ್ಳಿಕ್ಕೆ ಇಷ್ಟೆಲ್ಲ ಇರಲೇಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಅವೆಲ್ಲವೂ ವಾಲ್ಮೀಕಿ ರಾಮಾಯಣದೊಳಗಿದೆ. ಹೀಗಾಗಿ ಉಳಿದವ್ರ ಕವಿಗಳು ಆಮೇಲೆ ಬಂದವರೆಲ್ಲ ಏನು ಕಾವ್ಯ ರಚಿಸಿದ್ರು ಅವೆಲ್ಲ ಇವ್ರದನ್ನೇ ಕಳ್ತನ ಮಾಡಿದ್ರಂತ. ಅಲ್ಲ, ಕಳ್ತನ ಅಂತೇನು ಅನ್ನೋದು ಬೇಡ, ಇವ್ರದನ್ನ ಫಾಲೋ ಮಾಡಿದ್ರು ಅಂತ ಬೇಕಾ. ಯಾಕಂದ್ರೆ ದುಗ್ಧಮುಪಜೀವಂತಿ ಕವಯ ತರ್ಣಕಾಯಿವ ಅಂತಾರೆ. ವಾಲ್ಮೀಕೇರ್ ಗೌ ಪುನೀಯಾನ್ನ. ವಾಲ್ಮೀಕಿ ಋಷಿಗಳ ಮಾತು ಅಂದ್ರೆ ಆಕಳ ಇದ್ದಾಗಂತೆ. ಆಕಳ ಇದ್ದಾಗೆ ವಾಲ್ಮೀಕಿ ಋಷಿಗಳ ಮಾತು. ಅವರ ಮಾತಿನಲ್ಲಿ ಬಂದ ಹಾಲನ್ನ ವಾಲ್ಮೀಕಿಗಳ ನಂತರದಲ್ಲಿ ಬಂದ ಎಲ್ಲ ಕವಿಗಳು ಅದನ್ನು ಕುಡಿದೇ ಮುಂದೆ ಕಾವ್ಯ ರಚನೆ ಮಾಡಿದ್ರಂತೆ. ಉದಾಹರಣೆ ಕೊಟ್ಟಿದ್ದಾರೆ ಏನಾದ್ರೂ ಬೇರೆ ಕವಿಗಳು ಅಂದ್ರೆ ವಾಲ್ಮೀಕಿಗಳು ಮೊದಲೇ ಕೊಟ್ಬಿಟ್ಟಿರ್ತಾರೆ. ಅದನ್ನು ಏನಾದ್ರೂ ಅಲಂಕಾರಗಳನ್ನು ಬಳಸಿದ್ದಾರೆ ಅಂದ್ರೆ ವಾಲ್ಮೀಕಿಗಳು ಮೊದಲೇ ಬಳಸಿಬಿಟ್ಟಿದ್ದಾರೆ. ರಾಜನೀತಿ, ದಂಡನೀತಿ, ಅರ್ಥನೀತಿ ಎಲ್ಲ ನೀತಿಗಳನ್ನು ಒಳಗೊಂಡ ಅದ್ಭುತವಾದ ಏಕೈಕ ಕಾವ್ಯ ಅಂತಂದ್ರೆ ಅದು ವಾಲ್ಮೀಕಿ ರಾಮಾಯಣ. ಅಂಥ ಅದ್ಭುತವಾದ ಕಾವ್ಯ ಇದು. ಹೀಗಾಗಿ ವಾಲ್ಮೀಕಿ ರಾಮಾಯಣದ ಶ್ರವಣ ಮಾಡುವಾಗ ಕುಲಂಕುಷವಾಗಿ ನಿಧಾನ ಯೋಚನೆ ಮಾಡಿದರೆ ಎಲ್ಲದರ ವರ್ಣನೆ ಬಂದ್ಬಿಡ್ತದೆ. ಹೇಗಿತ್ತು ಆ ದಶರಥ ರಕ್ಷಣೆ ಮಾಡ್ತಾ ಇದ್ದ ಅಯೋಧ್ಯೆ ಅಂತ 5ನೇ ಸರ್ಗದಲ್ಲಿ ವರ್ಣನೆ ಮಾಡ್ತಾರೆ. ಸರ್ವ ಪೂರ್ವಮಿಯಂ ಯೇಷಾಂ ಆಸೀತ್ ಕೃಷ್ಣ ವಸುಂಧರಾ. ಇಡೀ ಭೂಮಂಡಲದ ಅಧಿಪತಿ ಯಾರಾಗಿದ್ರು ಮೊದಲು ಅಂದ್ರೆ ಇಕ್ಷ್ವಾಕು ಮಹಾರಾಜ ಆಗಿದ್ದಂತೆ. ಆ ಇಕ್ಷ್ವಾಕು ಮಹಾರಾಜನ ವಂಶದಲ್ಲಿ ಬಂದವನು ಸಗರ ಅಂತ ಒಬ್ಬ. ಷಷ್ಠಿ ಪುತ್ರ ಸಹಸ್ರಾಣಿ ಯಮ್ಯಾಂತಂ ಪರ್ಯವಾರಯನ್. ಆ ಸಗರ ರಾಜನಿಗೆ, ಸಗರ ಚಕ್ರವರ್ತಿಗೆ 60,000 ಮಕ್ಕಳಿದ್ರಂತೆ. ಅಂಥ ದೊಡ್ಡ ವಂಶ. ಸೂರ್ಯ ವಂಶ ಅಂದರೆ ಸಾಧಾರಣ ಅಲ್ಲ. ಇಕ್ಷ್ವಾಕು ವಂಶದ ರಾಜ ಸಗರ. ಸಗರನ ವಂಶದೊಳಗೆ ಎಂತೆಂಥ ಮಹಾತ್ಮರಾಗೋಗಿದ್ದಾರೆ. ಅವರ ಪಾಲನೆಗೆ ಒಳಪಟ್ಟಂತಹ ನಗರಿನೇ ಅಯೋಧ್ಯ ನಗರಿ ಅಂತಾರೆ. ಅಯೋಧ್ಯ ನಾಮ ನಗರಿ ತತ್ರಾಸಿ ಲೋಕ ವಿಶ್ರುತ. ಅಯೋಧ್ಯೆ ಅಂತ ಕೋಸಲ ದೇಶದಲ್ಲಿ ಅಯೋಧ್ಯ ಅನ್ನೋ ಒಂದು ದೊಡ್ಡ ನಗರಿ. ಆ ಪ್ರದೇಶಕ್ಕೆಲ್ಲ ಕೋಶಲ ಅಂತ ಕರೆದಿದ್ದಾರೆ ವಾಲ್ಮೀಕಿ ಋಷಿಗಳು. ಕೋಶಲೋ ನಾಮ ಮುದಿತಃ ಸ್ಫೀತೋ ಜನಪದೋ ಮಹಾನ್. ಕೋಶಲ ಅಂತ ಕರೆಸ್ಕೊಳ್ತಾ ಇದ್ದ ಒಂದು ದೊಡ್ಡ ಜನಪದ ಇತ್ತು. ಆ ಜನಪದದ ಮಧ್ಯದಲ್ಲಿ ಒಂದು ನಗರಿ. ಆ ನಗರಿಯ ಹೆಸರೇನೆ ಅಯೋಧ್ಯ ಅಂತ. ಲೋಕ ವಿಸ್ತೃತವಾದಂಥ ಅಯೋಧ್ಯೆ. ಈ ಅಯೋಧ್ಯೆಯಲ್ಲಿ ಅಂಗಡಿಗಳ ಮುಗ್ಗಟ್ಟುಗಳು, ಸಾಕಷ್ಟು ಬೀದಿಗಳು, ಉಪ್ಪರಿಗೆ ಮೇಲೆ ಉಪ್ಪರಿಗೆ ಮನೆಗಳು, ಅನೇಕ ಚಿತ್ರ ವಿಚಿತ್ರವಾದಂತಹ
ನರನಾರಿಯರು. ಈ ಅಯೋಧ್ಯೆ ಅಂತಂದ್ರೆ ಸಾಧಾರಣ ಅಲ್ಲ. ವರ್ಣನೆ ಮಾಡೋ ವಾಲ್ಮೀಕಿ ಋಷಿಗಳು ಒಂದೊಂದು ವರ್ಣಿಸ್ತಾರೆ. ಏನು ಅದ್ಭುತ, ಏನು ಅದ್ಭುತ. ಇವತ್ತೇನು ಸ್ಮಾರ್ಟ್ ಸಿಟಿ ಅಂತಿರ್ತಾರಲ್ಲ, ಅದಕ್ಕಿಂತ 100 ಪಟ್ಟು ಮಿಗಿಲಾಗಿತ್ತಂತೆ. ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತ ಇತ್ತಂತದನ್ನು. ನಾನಾ ದೇಶ ನಿವಾಸೈಶ್ಚ ವಣಿಗ್ಭಿರುಪಶೋಭಿತ. ಯಾವ್ಯಾವುದೋ ದೇಶದಿಂದ ಬಂದಂತಹ ಅಕ್ಕಸಾಲಿಗರು ಇಲ್ಲಿ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಿದ್ರಂತೆ. ಆಮೇಲೆ ದುರ್ಗ ಗಂಭೀರ ಪರಿಖಾಂ ದುರ್ಗಾ ಮನ್ನೀರ್ ದುರಾಸದಾಂ. ಅಷ್ಟು ಸುಲಭ ಒಳಗಡೆ ಎಲ್ರಿಗೆ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಅಂಥ ಕೋಟೆಗಳಿದ್ವಂತೆ. ವಧೂ ನಾಟಕ ಸಂಘೈಶ್ಚ ಸಂಯುಕ್ತಾಂ ಸರ್ವತಃ ಪುರಿ. ಅಲ್ಲಲ್ಲಿ ನಾಟಕದ ಬೀದಿಗಳು, ನಾಟಕದ ಶಿಬಿರಗಳು, ಉದ್ಯಾನಗಳಂತೂ ಲೆಕ್ಕ ಇಲ್ಲದಷ್ಟಿತ್ತಂತೆ ಉದ್ಯಾನಗಳು. ಹೀಗೆ ಬಹಳ ಅದ್ಭುತವಾದಂಥ ಒಂದು ಪಟ್ಟಣ ಇತ್ತು ಅಂತ. ತಾಮಗ್ನಿಮದ್ಭಿಃ ಗುಣವದ್ಭಿರಾವೃತ ದ್ವಿಜೋತ್ತಮೈರ್ವೇದ ವೇದ ಷಡಂಗ ಪಾರಗೈಃ. 6 ಅಂಗಗಳಿಂದ ಸಹಿತರಾದಂತಹ ವೇದಾಧ್ಯಯನ ಮಾಡಿದ ಎಷ್ಟೋ ವಿಪ್ರರು ವಾಸ ಮಾಡಿಕೊಂಡಿದ್ರಂತೆ ಈ ಪಟ್ಟಣದಲ್ಲಿ. ಅಂಥ ಪಟ್ಟಣ ಇದು ಅಂತ ವರ್ಣನೆ ಮಾಡ್ತಾರೆ. ಅಯೋಧ್ಯ ನಾಮ ನಗರಿ. ಈ ನಗರದಲ್ಲಿ ಅಯೋಧ್ಯೆಯ ಶಾಸನ ಮಾಡಲಿಕ್ಕಿದ್ದ ರಾಜ ದಶರಥ. ಆ ದಶರಥ ರಾಜನ ಶಾಸನ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ತುಂಬ ವರ್ಣನೆ ಇದೆ. ಅದು 6ನೇ ಸರ್ಗದಲ್ಲಿ ಬಂದ ಒಂದು 4-6 ಅಂಶಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ. ಆ ದಶರಥನ ಆಳ್ವಿಕೆಯಲ್ಲಿ ಅವನ ಶಾಸನ ಹೇಗಿತ್ತು ಅಂದರೆ, ಒಂದು ಶ್ಲೋಕ ಇದೆ ನೋಡಿ. ಯಾರು ಕಳ್ಳರೇ ಇರಲಿಲ್ಲ, ಇಲ್ಲಿದೆ ಶುರು ಮಾಡ್ತಾರೆ. ಕಳ್ಳರು ಇರಲಿಲ್ಲ, ಅಲ್ಪ ಭೋಜನ ಮಾಡುವವರು ಅಂತ ಇರಲಿಲ್ಲ, ಕೈ ಎತ್ತಿ ದಾನ ಮಾಡದೇ ಇವರು ಇರಲಿಲ್ಲ. ನೋಡಿ, ಎಲ್ಲ ಇರಲಿಲ್ಲ ಹೇಳ್ಬಿಡ್ತೇನೆ. ವಾಲ್ಮೀಕಿ ಋಷಿಗಳ ಶೈಲಿ ಹೇಳ್ತೇನೆ, ಅವರ ಶೈಲಿ ನಿಮಗೆ ಅರ್ಥ ಆದರೆ ಚೆನ್ನಾಗಿರ್ತದೆ. ಸರ್ವೇ ನರಾಶ್ಚ ನಾರ್ಯಾಶ್ಚ ಧರ್ಮಶೀಲಾ ಸುಸಂಯುತಾ ಮುದಿತಾ ಶೀಲವೃತ್ತಾಭ್ಯಾಂ ಮಹರ್ಷಯ ಇವಾಮಲಾಹ. ಸರ್ವೇ ನರಾಶ್ಚ ನಾರ್ಯಶ್ಚ, ಅಲ್ಲಿರುವ ನರರು ನಾರಿಯರು ಅವರ ವೃತ್ತ ಸಚ್ಚಾರಿತ್ರ್ಯ, ಧರ್ಮಶೀಲರು, ಯಾವ ಕಾರಣದಲ್ಲೂ ಧರ್ಮದಿಂದ ಚ್ಯುತರಾಗ್ತಿರ್ಲಿಲ್ಲ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಅವರು ನಾಡಿನಲ್ಲಿದ್ರು ಋಷಿಗಳಂತೆ ಇರ್ತಿದ್ರು ಅಂತ ಹೇಳ್ತಾರೆ. ಮಹರ್ಷಯ ಇವ, ಅವ್ರು ಇದ್ದದ್ದು ನಾಡಿನಲ್ಲೇ ಅಯೋಧ್ಯೆಯಲ್ಲೇ, ಆದ್ರೆ ಋಷಿಗಳಿದ್ದಾಗ ಇರ್ತಿದ್ರಂತೆ. ನ ಅಕುಂಡಲಿ ನ ಅಮುಕುಟಿ ನ ಅಸ್ರಗ್ವಿ ನ ಅಲ್ಪಭೋಗವಾನ್ ನ ಅಮೃಷ್ಟ ನ ನಲಿಪ್ತಾಂಗ ನ ಅಸುಗಂಧಶ್ಚ ವಿದ್ಯತೆ ಅಂತಂತಾರೆ. ಅಯೋಧ್ಯೆಯ ಪಟ್ಟಣದ ನರನಾರಿಯರು ಒಬ್ರು ಕಿವಿಗಳಿಗೆ ಕುಂಡಲ ಧರಿಸಿರ್ಲಿಲ್ಲ ಅಂತಿಲ್ಲ. ಅಂದ್ರೆ ಅರ್ಥ ಆಗ್ತದೆ, ಹೆಣ್ಣು ಧರಿಸಿದ್ಲಂತೆ, ಗಂಡು ಧರಿಸಿತ್ತಂತೆ. ನರನಾರಿಯರು ನ ಅಕುಂಡಲಿ, ಒಬ್ರ ಕಿವಿಯಲ್ಲಿ ಕುಂಡಲ ಇರಲಿಲ್ಲ ಅಂತಿಲ್ಲ. ನ ಅಮುಕುಟಿ, ತಲೆ ಮೇಲೆ ಧರಿಸುವಂಥ ಆಭರಣ ಮುಕುಟ ಅಂತ. ಅದು ಕಿರೀಟನೇ ಇಲ್ಲ, ರಾಜ ಹಾಕೊಳ್ಳೋ ಕಿರೀಟ ಅಲ್ಲ, ಅದೊಂದು ಶೋಭೆ ಅಲ್ಲ. ಈಗೆಲ್ಲ ಅದು ಬಟ್ಟೆದು ಬಂದ್ಬಿಟ್ಟಿದೆ, ಅದಿರಲಿ, ಅದು ಬಂಗಾರದ ಮುಕುಟ. ಎಲ್ಲರೂ ಮುಕುಟ ಧರಿಸ್ತಿದ್ರಂತೆ. ನ ಅಮುಕುಟಿ ನ ಅಸ್ರಗ್ವಿ, ರಸ್ತೆ ಬೀದಿಗಳಲ್ಲಿ ಯಾರಾದರೂ ಒಬ್ರು ಹೊರಗಡೆ ಓಡಾಡ್ತಿದ್ದಾರೆ ಅಂದ್ರೆ ಎಲ್ಲರ ಕೊರಳಲ್ಲಿ ಒಂದು ಹಾರ ಇರ್ತಿತ್ತಂತೆ, ಅಸ್ರಗ್ವಿ, ಬಂಗಾರದ ಸರಗಳಂತೆ. ನ ಅಲ್ಪ ಭೋಗವಾನ್, ಯಾಕೋ ನಮಗೆ ಈ ಭೋಗ ಕಡಿಮೆ ಆಯ್ತು ಅಂತ ಅನಿಸ್ತಾನೆ ಇರಲಿಲ್ಲಂತೆ ಯಾರಿಗೂ ಕೂಡ, ಅಷ್ಟು ಸುಖಭೋಗದಿಂದ ಇರ್ತಿದ್ರಂತೆ. ನ ಅಮೃಷ್ಟ ನ ನಲಿಪ್ತಾಂಗ, ಸುಗಂಧ ದ್ರವ್ಯಗಳನ್ನು ಎಲ್ಲರೂ ಹಚ್ಕೊಳ್ತಿದ್ರಂತೆ. ನೋಡಿದ್ರ, ನ ಅಮೃಷ್ಟ ನ ನಲಿಪ್ತಾಂಗ, ಈಗೆಲ್ಲ ಏನೇನೋ ಹುಚ್ಚುಚ್ಚು ಬಂದ್ಬಿಟ್ಟಿದ್ದಾರೆ. ನ ಅಸುಗಂಧಶ್ಚ, ದೇಹಕ್ಕೆ ಹಚ್ಚಿಕೊಳ್ಳುವ ಗಂಧ ಅಲಂಕಾರ ನೋಡ್ರಿ. ನ ಹಸ್ತ ಆಭರಣ ವಾಪಿ ದೃಶ್ಯತೆ ನಾಪ್ಯಾತ್ಮವಾನ್, ಒಬ್ಬನೂ ಕೂಡ ಕೈಗಳಿಗೆ ಆಭರಣ ಹಾಕ್ಕೊಳ್ದೆ ಇರ್ತಿರ್ಲಿಲ್ಲ. ಹೇಗಿರಬೇಕು ಅವನ ರಾಜ್ಯದ ಆ ವೈಭವ. ಒಬ್ಬರ ಮನೆಯಲ್ಲಿ ಅಗ್ನಿ ಇಲ್ಲ ಅಂತಿಲ್ಲ, ಒಬ್ಬ ಕಳ್ಳ ಇಲ್ಲ, ಒಬ್ಬ ಕ್ಷುದ್ರನಿಲ್ಲ. ನೋಡ್ರಿ ಹೇಳ್ತಾನೆ, ನ ಅನಾಹಿತ ಅಗ್ನಿ
ನ ಅಯಜ್ವ ನ ಕ್ಷುದ್ರಹಾವ ನ ತಸ್ಕರ. ಸುಳ್ಳು ಹೇಳೋರಿಲ್ಲ, ಚಾಡಿಕೋರ್ರಿಲ್ಲ, ಯಜ್ಞ ಮಾಡದೇನೆ ಒಬ್ರೂ ಇರ್ತಿರ್ಲಿಲ್ಲ. ಅವರವರಿಗೆ ವಿಹಿತವಾದ ಯೋಗ್ಯ ಯಜ್ಞಗಳನ್ನು ಎಲ್ಲರೂ ಮಾಡ್ತಿದ್ರಂತೆ, ಮನೆ ಮನೆಗಳಲ್ಲಿ ಯಜ್ಞ ಮಾಡ್ತಿದ್ರಂತೆ. ಹೀಗೆ ಎಲ್ಲರೂ ಕುಟುಂಬಿಗಳೇ ಆಗಿದ್ರಂತೆ. ಯಾರೂ ಅತಿಯಾದ ಕಾಮುಕರಾಗ್ತಿರ್ಲಿಲ್ಲ, ಯಾರೂ ಇನ್ನೊಬ್ಬರ ತಲೆ ಒಡೆದು ಬದುಕಬೇಕು ಅಂತ ಇಚ್ಛೆನೇ ಬರ್ತಿರ್ಲಿಲ್ಲ ಅಂತವ್ರಿಗೆ. ಹೇಗಿರಬೇಕು ಆ ರಾಮರಾಜ್ಯದ, ಅಯೋಧ್ಯೆ ದಶರಥನ್ ರಾಜ್ಯನೇ ಹೀಗಿತ್ತು ಅಂತ ವರ್ಣಿಸ್ತಾರೆ. ರಾಮ ಇನ್ನೂ ಬಂದಿಲ್ಲ, ದಶರಥನ್ ರಾಜ್ಯಭಾರ ಹೀಗಿತ್ತು ಅಂತ ಹೇಳ್ತಾರೆ. ನ ನಾಸ್ತಿಕ ನ ಅನೃತೀವಾಪಿ ನ ಕಶ್ಚಿತ್ ಅಬಹುಶ್ರುತ ನ ಅಸೂಯಕ ನ ಚ ಅಶಕ್ತ ನ ಅವಿದ್ವಾನ್ ವಿದ್ಯತೆ ಕ್ವಚಿತ್. ನಾಸ್ತಿಕರೇ ಇರಲಿಲ್ಲಂತೆ ದಶರಥನ್ ರಾಜ್ಯಭಾರದೊಳಗೆ. ಈಗ ನೋಡಿ ಟಿವಿ ತುಂಬ ಅವರೇ, ದೇವ್ರಿದ್ದಾನ ಇಲ್ವಾ ಚರ್ಚೆ ಇದು. ಅದು ಬೇರೆ ದೇಶದ ಟಿವಿಯಲ್ಲಿ ಬರ್ಬೇಕಾಗಿರೋದು ಆ ವಿಷಯ ಅಲ್ಲ. ಭಾರತ ದೇಶದೊಳಗೂ ಟಿವಿಗಳಲ್ಲಿ ದೇವ್ರಿದ್ದಾನ ಇಲ್ಲ ಅಂತ ತೋರಿಸಿದ್ರೆ ಹಣೆ ಬಾರಿ ಏನು ಅಲ್ಲ. ಬೇರೆ ದೇಶದಲ್ಲಿ ಈ ಚರ್ಚೆ ಮಾಡ್ತಿದ್ದಾರಪ್ಪ ಅಂದ್ರೆ ಪರವಾಗಿಲ್ಲ, ನಾವು ಹೋಗಿ ಅವ್ರಿಗೆ ಹೇಳ್ಕೊಡೋಣ ಅಂತ ಅನ್ಬೇಕು. ಈ ದೇಶದಲ್ಲೇ ಹುಟ್ಟಿ, ಈ ದೇಶದಲ್ಲೇ 10 ಅವತಾರ ಮಾಡಿ, ಈ ದೇಶದಲ್ಲೇ ರಾಮಾಯಣ ಮಹಾಭಾರತಗಳನ್ನು ಕೊಟ್ಟ ಭಗವಂತನ ಬಗ್ಗೆ ಇಲ್ಲಿ ಚಾನೆಲ್ಗಳೇ ಇದ್ದಾನ ಇಲ್ವಾ ಅಂತ ಚರ್ಚೆ ಮಾಡಿದ್ರೆ ಇದಕ್ಕಿಂತ ನೀಚತನ ಯಾವುದಿದೆ? ಬೇರೆ ದೇಶದವ್ರೇನೋ ಪ್ರಶ್ನೆ ಮಾಡಿ, ಪಾಪ ನೀವು ದೇವರನ್ನು ಒಪ್ತೀರಿ, ಹೇಗೆ ಒಪ್ತೀರಿ, ಏನು ಅಂತ ಕೇಳಿದ್ರೆ ಹೌದಪ್ಪ ನಾವು ನಿಮಗೆ ಹೇಳ್ಕೊಡ್ತೀವಿ ಅನ್ನಬೇಕು. ಇದು ಎಂಥ ನೀಚತನಕ್ಕೆ ಕೇಳಿದಿದ್ದಾರೆ ಯೋಚನೆ ಮಾಡಿ. ಇನ್ನು ನಾಸ್ತಿಕ ಅಂತಾರೆ, ಅದಕ್ಕೇನೆ ಒಬ್ಬ ನಾಸ್ತಿಕನನ್ನ ಇರುಗೊಡಲಿಲ್ಲಂತೆ ದಶರಥ ರಾಜ. ನ ನಾಸ್ತಿಕ ನ ಅನೃತಿ, ಸುಳ್ಳು ಹೇಳೋನು ಇರ್ತಿರ್ಲಿಲ್ಲಂತೆ. ನ ಕಶ್ಚಿತ್ ಅಬಹುಶ್ರುತ, ಶಾಸ್ತ್ರ ಶ್ರವಣ ಮಾಡದೇ ಇರೋನು ಇರಲಿಲ್ಲಂತೆ. ಎಲ್ಲರೂ ಶಾಸ್ತ್ರ ಶ್ರವಣ ಮಾಡೇ ಮಾಡಿರ್ತಿದ್ರಂತೆ, ಎಲ್ರಿಗೂ ತಿಳಿತಿತ್ತು, ಎಲ್ರಿಗೂ ವಿಷಯ ಎಲ್ಲವೂ ತಿಳಿದಿರ್ತಿತ್ತಂತೆ. ನ ಅನುಸೂಯಕಃ, ಇನ್ನೊಬ್ರು ಕಂಡ್ರೆ ಇದು ಬಹಳ ಮುಖ್ಯ ನೋಡ್ರಿ, ಇನ್ನೊಬ್ರು ಕಂಡ್ರೆ ಅಸೂಯ ಮಾಡೋರು ಅಂತ ಇರಲಿಲ್ಲಂತೆ. ನಚ ಅಶಕ್ತ, ಯಾರು ಅಶಕ್ತರಿಂದ ಬಳಲಿ ರೋಗ ಬೆಂಡಾಗಿ ಆ ಥರ ಯಾವುದೂ ಇರಲಿಲ್ಲ. ನ ಅವಿದ್ವಾನ್ ವಿದ್ಯತೆ ಕ್ವಚಿತ್, ಅವಿದ್ವಾಂಸ ಅಂತ ಊರಿನಲ್ಲಿ ಯಾರೂ ಇರಲಿಲ್ಲಂತೆ. ಈಗೆಲ್ಲ ರಿಸರ್ವೇಶನ್ ಕೋಟಾ ವಿದ್ವಾಂಸ, ಆಗ ಒಬ್ರು ಇರಲಿಲ್ಲ ಆ ಥರ. ಎಲ್ಲರೂ ವಿದ್ವಾಂಸರು, ಎಲ್ಲರೂ ತಿಳುವಳಿಕೆಸ್ತರು. ನ ದೀನಃ ನ ಕ್ಷಿಪ್ತ ಚಿತ್ತಃ ವಾ ವ್ಯರ್ಥಿತೋ ವಾಪಿ ಕಶ್ಚನ, ಇನ್ನೊಬ್ರ ಹತ್ರ ದೈನ್ಯದಿಂದ ನಂಗೆ ಕೊಡ್ರಿ ಅಂತ ಕೇಳೋರೇ ಇರಲಿಲ್ಲಂತೆ. ನೋಡಿದ್ರ, ಎಲ್ಲರೂ ಕೊಡೋರೇ ಇದ್ರೆ ಹೊರತು ಕೇಳೋರು ಯಾರೂ ಇರಲಿಲ್ಲ. ಹೇಗಿರಬೇಕು ಅವನ ರಾಜ್ಯ ಅಂತ. ಕಶ್ಚಿನ್ನರೋವಾ ನಾರೀವಾ ನಾ ಶ್ರೀಮಾನ್ ನಾಪ್ಯರೂಪವಾನ್, ರೂಪವಂತಿಕೆಗಂತೂ ಕಡಿಮೆನೇ ಇರಲಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಹೀಗೆಲ್ಲ 6ನೇ ಸರ್ಗದೊಳಗೆ ಇಂದ್ರಪಟ್ಟಣವೂ ಕೂಡ ಅಯೋಧ್ಯೆ ಮುಂದೆ ನಾಚಬೇಕಂತೆ ಹಾಗಿತ್ತು ಅಂತ ವಾಲ್ಮೀಕಿ ಋಷಿಗಳು ವರ್ಣನೆ ಮಾಡಿದ್ದಾರೆ. ಇದು 6ನೇ ಸರ್ಗ. 7ನೇ ಸರ್ಗದೊಳಗೆ ಎಷ್ಟು ಧರ್ಮದಿಂದ ರಾಜ್ಯಭಾರ ಮಾಡ್ತಿದ್ದ, ಎಷ್ಟು ದಶರಥ ರಾಜನ ಅಪೂರ್ವವಾದಂತಹ ಬುದ್ಧಿಶಕ್ತಿ ಇತ್ತು, ಚಾಣಾಕ್ಷತೆ ಇತ್ತು, ಅದಕ್ಕೆಲ್ಲ ಕಾರಣ ಮಂತ್ರಿಗಳಂತೆ. ಆ ಮಂತ್ರಿಗಳು ಎಷ್ಟು ಜನ ಇದ್ರು, ಹಾಗೂ ಅವ ಎಷ್ಟು ಜನ ಋತ್ವಿಜರನ್ನ ಆಶ್ರಯಿಸಿದ್ದ, ಅವನ ರಾಜ್ಯ ನಡೆಸಲಿಕ್ಕೆ ಅಂತ ಮಹರ್ಷಿಗಳು ಪ್ರಮುಖ ಸ್ಥಾನದಲ್ಲಿ ಯಾರ್ಯಾರನ್ನ ಸಲಹೆಗಾರರನ್ನಾಗಿ ಇಟ್ಟುಕೊಂಡಿದ್ದ, ಅದನ್ನು 7ನೇ ಸರ್ಗದಲ್ಲಿ ವರ್ಣನೆ ಮಾಡ್ತಾರೆ. ಮಂತ್ರಿಗಳು ಯಾರು, ಸಲಹೆಗಾರರು ಬಹಳ ಮುಖ್ಯ. ಇವರೆಲ್ಲ ಅವು ಹುಚ್ಚರಿದ್ರೆ ರಾಜ ಹುಚ್ಚಾಗಿಬಿಡ್ತಾನೆ. ಅವ ಏನೋ ಹೇಳ್ಕೊಡ್ತಾನೆ, ಇವ ಅದನ್ನೇ ಓದ್ಬಿಡ್ತಾನೆ, ಆಯ್ತಾನೆ. ಅದನ್ನು ವಿವರಣೆ ಕೊಟ್ಟಿದ್ದಾರೆ ವಾಲ್ಮೀಕಿ ಋಷಿಗಳು. ಎಂಥ ಚೆನ್ನಾಗಿ ಹೇಳ್ತಾರೆ. ಸ್ಯಾಮಾತ್ಯಾಹ ಗುಣೈರಾಸನ್ ಇಕ್ಷ್ವಾಕೋ ಸುಮಹಾತ್ಮನಃ. ಇಕ್ಷ್ವಾಕು ರಾಜನ ತಲೆಮಾರಿನಲ್ಲಿ ಎಂಥೆಂಥ ಬುದ್ಧಿವಂತರಿದ್ರೋ ಅವ್ರದ್ದೇ ಬಂದಂಥ ಮತ್ತೆ ಬುದ್ಧಿವಂತರು ಸಹಮತಿಯಲ್ಲಿ ಬಂದಿದ್ರಂತೆ. ಅವರು ಮಂತ್ರಜ್ಞಾಶ್ಚೇಂಗಿತಜ್ಞಾಶ್ಚ ನಿತ್ಯಂ ಪ್ರಿಯಹಿತೇ ರತಾಃ. ಮಂತ್ರಜ್ಞ, ವಿಚಾರ ಹೇಗೆ ಮಾಡಬೇಕು, ಅನ್ಯೂನಾನತಿರಿಕ್ತವಾಗಿ ವಿಚಾರ ಮಾಡುವುದರಲ್ಲಿ ಕುಶಲರಿದ್ದರು. ಎಲ್ರಿಗಿಂತ ಮುಖ್ಯ ಇಂಗಿತಜ್ಞರಾಗಿದ್ದರು. ಇಂಗಿತಜ್ಞ ಅಂತಾರೆ, ಒಂದು ದೊಡ್ಡ ಗುಣ. ರಾಜ ಬಾಯಲ್ಲಿ ಮಾತಾಡದೆ ಹೋದರೂ ಕೂಡ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ಅರಿಯೋದಕ್ಕೆ ಇಂಗಿತಜ್ಞರು ಅಂತ ಕರಿತಿದ್ರಂತೆ. ಅಂಥ ಶಕ್ತಿ ಆ ಮಂತ್ರಿಗಳಿಗಿರ್ತಿತ್ತು. ಈಗ ಹೇಳಿದ್ರೇ ಅರ್ಥ ಮಾಡ್ಕೊಳ್ಳೋದಿಲ್ಲ, ಇನ್ನು ಹೇಳದೇನೆ ಅರ್ಥ ಮಾಡ್ಕೊಳ್ಬೇಕು, ದೊಡ್ಡ ಕಥೆನೇ ಆಯ್ತು.
ಅವರು ಈ ಮಂತ್ರಜ್ಞರು, ಇಂಗಿತಜ್ಞರು, ಸದಾ ರಾಜ್ಯದ ಹಿತವನ್ನ ಕಾಪಾಡೋರು 8 ಜನ ಇದ್ರಂತೆ. ಅವರು ಬಹಳ ಪರಾಕ್ರಮಿಗಳು ಆಗಿದ್ರಂತೆ, ಬಹಳ ಶುಚಿರ್ಭೂತರು. ರಾಜ್ಯ ಕೃತ್ಯ ಅಂತಂದ್ರೆ ಜೀವನವೂ ಕೊಡ್ಲಿಕ್ಕೆ ಇಡ್ತಿದ್ರಂತೆ, ಪ್ರಾಣ ಬಿಡ್ಲಿಕ್ಕೂ ತಯಾರಂತ. ಅಷ್ಟು ಅನುರಕ್ತರು ರಾಜ್ಯದ ಕೃತ್ಯದಲ್ಲಿ. ರಾಜ್ಯದ ಕೆಲಸ ಅಂದ್ರೆ, ರಾಜನ ಕೆಲಸ ಅಂದ್ರೆ ದೇವರ ಕೆಲಸ ಅನ್ನೋ ಹಾಗೆ ಮಾಡ್ತಿದ್ರು. ದೃಷ್ಟಿ ಜಯಂತಹ ವಿಜಯ ಸುರಾಷ್ಟ್ರೋ ರಾಷ್ಟ್ರವರ್ಧನ ಅಕೋಪ ಧರ್ಮಪಾಲಶ್ಚ ಸುಮಂತ್ರಶ್ಚ ಅಷ್ಟಮೋರ್ಥವಿತ್. ನೆನಪಿಟ್ಟುಕೊಳ್ಬೇಕು, ದಶರಥ ರಾಜನ ಅಷ್ಟ ಅಮಾತ್ಯರು ಇವರೇ. ಈ 8 ಜನ ಮಂತ್ರಿಗಳಿದ್ದದ್ದಕ್ಕೆ ದಶರಥನ ರಾಜ್ಯ ಹಾಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಅವರ ಹೆಸರು ಕೇಳಿದ್ರೆ ಅವರ ಸ್ವಭಾವ ಹೇಗೆ ಅಂತ ತೀರ್ಮಾನ ಮಾಡ್ಬೋದು ಅಂತಾರೆ ವಾಲ್ಮೀಕಿ ಋಷಿಗಳು. ಹಾಗಿದ್ರಂತವ್ರು. ದೃಷ್ಟಿ ಅಂತ ಒಬ್ಬ, ಜಯಂತ ಅಂತ ಇನ್ನೊಬ್ಬ, ವಿಜಯ ಅಂತ ಮೂರನೇವ, ಸುರಾಷ್ಟ್ರ ಅಂತ ಹೇಳಿ ಹೆಸರಂತವ. ಸುರಾಷ್ಟ್ರ ಅನ್ನೋ ಮಂತ್ರಿ ಇದ್ದ. ರಾಷ್ಟ್ರವರ್ಧನ ಅಂತ ಮತ್ತೊಬ್ಬ. ಅಕೋಪ ಅಂತ ಹೆಸರಂತೆ, ಹೆಸರೇ ಅಕೋಪ. ಅವನು ಮಾತನಾಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮ ಕೋಪ ಹೋಗ್ಬಿಡ್ಬೇಕಂತ ಹಾಗೆ ಮಾತಾಡ್ತಿದ್ದ. ಇತ್ತೀಚೆಗೆ ಮಾತಾಡುವಾಗಲೇ ಸಿಟ್ಟು ಬರ್ತಿರ್ತದೆ ಕೆಲವರು ಮಾತು ಕೇಳಿದ ಕೂಡಲೇ. ಅವನ ಹೆಸರೇ ಅಕೋಪ. ಧರ್ಮಪಾಲ ಅಂತ ಇನ್ನೊಬ್ಬ 8ನೇ ಮಂತ್ರಿ ಇದ್ದಾನೆ, ಅವನು ಭಾರಿ ಅದ್ಭುತ ಮಂತ್ರಿ. ಅವನ ಹೆಸರೇ ಸುಮಂತ್ರ. ಹೆಸರೇ ಸುಮಂತ್ರ. ಯೋಚನೆ ಮಾಡ್ರಿ ಇದರಲ್ಲಿ. ದೃಷ್ಟಿ, ಜಯಂತ, ವಿಜಯ, ಸುರಾಷ್ಟ್ರ, ರಾಷ್ಟ್ರವರ್ಧನ, ಅಕೋಪ, ಧರ್ಮಪಾಲ, ಸುಮಂತ್ರ, 8 ಜನ ಮಂತ್ರಿಗಳಿದ್ರ. ಋತ್ವಿಜರು ಯಾರಾಗ್ತಿದ್ರು ಯಾವಾಗಲೂ? ಋತ್ವಿಜೌ ದ್ವಾವಭಿಮತೌ ತಸ್ಯಾಸ್ತಾಂ ಋಷಿ ಸತ್ತಮೋ. ಋತ್ವಿಜ ಸ್ಥಾನದಲ್ಲಿ ಇಬ್ಬರನ್ನು ಇಟ್ಟುಕೊಂಡಿದ್ದಂತೆ ದಶರಥ ರಾಜ. ದಿನ ಯಜ್ಞ ನಡಿಬೇಕಲ್ಲ ರಾಷ್ಟ್ರ ರಕ್ಷಣೆಗೋಸ್ಕರ. ಒಂದು ವಸಿಷ್ಠ, ಇನ್ನೊಂದು ವಾಮದೇವ. ವಸಿಷ್ಠೋ ವಾಮದೇವಶ್ಚ ತಸ್ಯಾಸ್ತಾಂ ಋಷಿ ಸತ್ತಮೋ ಮಂತ್ರಿಣಶ್ಚ ತಥಾ ಪರೇ. ಈ ವಸಿಷ್ಠ ಮತ್ತು ವಾಮದೇವರಿಬ್ಬರು ಋತ್ವಿಜರು. ಇವ್ರ ಕೈ ಕೆಳಗಡೆ ಇನ್ನೂ ಅನೇಕ ಮಹರ್ಷಿಗಳು ಇರ್ತಿದ್ರಂತೆ. ಅವನ ರಾಜ್ಯದೊಳಗೆ ಯಾವಾಗಲೂ ಇರಬೇಕು. ಸುಯಜ್ಞೋ ಅಥ ಜಾಬಾಲಿ ಕಾಶ್ಯಪೋ ಅಥ ಗೌತಮಃ ಮಾರ್ಕಾಂಡೇಯಸ್ತು ದೀರ್ಘಾಯು ತಥಾ ಕಾತ್ಯಾಯನೋ ದ್ವಿಜ. ಕಾತ್ಯಾಯನ, ಮಾರ್ಕಾಂಡೇಯ, ಇದು ಜಾಬಾಲಿ, ಕಾಶ್ಯಪರು, ಗೌತಮ ಇವರೆಲ್ಲ ಅಲ್ಲಲ್ಲ ಅವರು ಇರ್ತಿದ್ರಂತೆ. ಏತೈರ್ ಬ್ರಹ್ಮರ್ಷಿಭಿರ್ನಿತ್ಯಂ ಋತ್ವಿಜಸ್ತಸ್ಯ ಪೌರ್ವಕಾಹ. ಯಾವುದೇ ಪೌರೋಹಿತ್ಯದ ಕೆಲಸಗಳು ನಡಿಬೇಕು ಅಂತಾದರೆ ಇಂಥಿಂಥ ಮಹರ್ಷಿಗಳನ್ನು ಇಟ್ಟುಕೊಂಡು ಋತ್ವಿಜರನ್ನಾಗಿ ವಸಿಷ್ಠ ವಾಮದೇವರನ್ನು ಇರಿಸಿ ಮಂತ್ರಿಗಳನ್ನಾಗಿ 8 ಜನರನ್ನು ಇರಿಸಿಕೊಂಡು ಧರ್ಮದಿಂದ ರಾಜ್ಯ ಪಾಲನೆ ಮಾಡ್ತಾ ಇದ್ದಂಥ ಮಹಾನುಭಾವ ದಶರಥ ಅಂತ ವರ್ಣನೆ ಮಾಡ್ತಾರೆ. ಇದೆಲ್ಲ 7ನೇ ಸರ್ಗದಲ್ಲಿ ಬರುವಂಥ ಅಂಶ. ಇನ್ನು ತುಂಬ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದು ಹೀಗೆ. ಅವರದ್ದು ಗುಣಗಳು, ಆ ಮಂತ್ರಿಗಳ ಗುಣ ಹೇಗಿತ್ತು, ಆ ಋಷಿಗಳ ಗುಣ ಹೇಗಿತ್ತು, ಎಷ್ಟು ಶಾಂತ ಚಿತ್ತರಾಗ್ತಿದ್ರು, ಎಷ್ಟು ಶುಚಿತೆಯನ್ನು ಕಾಪಾಡ್ತಿದ್ರು, ಯಾವ ದುರಾಲೋಚನೆಗೆ ಹೋಗ್ತಿರ್ಲಿಲ್ಲ, ಗುರುಗಳ ಆದೇಶ ಯಾರೂ ಮೀರ್ತಿರ್ಲಿಲ್ಲ. ಪ್ರಜಾಪಾಲನೆ ಅನ್ನೋದನ್ನು ಬಹಳ ದೊಡ್ಡ ಧರ್ಮ ಅಂತ ಒಂದು ದಿನವೂ ಬಿಡ್ತಿರ್ಲಿಲ್ಲ. ಎಂಥೆಂಥ ಸಣ್ಣ ಸಣ್ಣ ವಿಷಯವನ್ನು ಕುಲಂಕುಶ ಚರ್ಚೆ ಮಾಡಿ ನಿರ್ಧಾರ ತಗೊಳ್ತಿದ್ರಂತ. ಒಬ್ಬರಲ್ಲೂ ಕೂಡ ನಗುಮುಖ ಹೋಗ್ತಿರ್ಲಿಲ್ಲ ಅಂತ. ಅದು ಮುಖ್ಯ. ಮಂತ್ರಿಗಳನ್ನು ನೋಡಿದ್ರೆ ಹೆದರಿಕೆ ಆಗ್ತದೆ ಕೆಲವು. ಏನು ಮುಖ, ನಾವು ಫೋಟೋ ನೋಡಿದ್ರೆ ಇಷ್ಟು ಹೆದರಿಕೆ ಆಗ್ತದೆ, ಇನ್ನು ಪ್ರತ್ಯಕ್ಷ ನೋಡಿಬಿಟ್ರಂತೂ. ಒಬ್ಬ ಮಂತ್ರಿಗಳು ಕೂಡ ಇವನ ರಾಜ್ಯದೊಳಗೆ ಅಹವಾಲು ಸ್ವೀಕರಿಸಲಿಕ್ಕೆ ಅಂತ ಸಮಯ ಇಡೋದಿಲ್ಲಂತೆ. ರಾಮ ಸಾರ್ವಕಾಲಿಕ ವ್ಯವಸ್ಥೆ ಮಾಡಿದ್ದಂತೆ. ಹೀಗಾಗಿ ಯಾರಿಗೇನು ಸಮಸ್ಯೆ ಇದೆ ಅಂತ ಜನ ಹೇಳಬಾರ್ದು, ಇವರೇ ಹೋಗಿ ಸಮಸ್ಯೆ ಏನಿದೆ ಅಂತ ಕೇಳ್ತಿದ್ರಂತೆ. ಮುಗುಳು ನಕ್ಕು ಮಾತಾಡಿಸಿ ನೋಡ್ರಿ ಹೇಳ್ತಾರೆ, ಕೀರ್ತಿಮಂತಹ ಪ್ರಣಿಹಿತಃ ಯಥಾ ವಚನಕಾರಿಣಃ ತೇಜಃ ಕ್ಷಮಾ ಯಶಃ ಪ್ರಾಪ್ತಾಃ ಸ್ಮಿತ ಪೂರ್ವಾಭಿಭಾಷಿಣಃ ಅಂತ. ಕ್ರೋಧಾತ್ ಕಾಮಾರ್ಥ ಹೇತೋರ್ವಾ ನ ಬ್ರೂಯುರನೃತಂ ವಚಃ. ಶಿಟ್ಟಿನಿಂದಾಗಲಿ ಸ್ವಾರ್ಥದಿಂದಾಗಲಿ ಒಬ್ಬ ವ್ಯಕ್ತಿಯ ಜೊತೆಗೂ ಕೂಡ ಸುಳ್ಳು ಹೇಳಿದ್ದು ಅಂತಿರ್ಲಿಲ್ಲಂತೆ ಮಂತ್ರಿಗಳಲ್ಲಿ. ನೋಡಿದ್ರ, ಸುಳ್ಳು ಹೇಳದೆ ಇದ್ರೆ ಮಂತ್ರಿನೇ ಅಲ್ಲ ಇವತ್ತು. ಅವತ್ತು ನೋಡಿದ್ರೆ ಸುಳ್ಳೇ ಹೇಳ್ತಿರ್ಲಿಲ್ಲ ಅಂತ. ತೇಷಾಂ ಅವಿದಿತಂ ಕಿಂಚಿತ್ ಸ್ವೇಷು ನಾಸ್ತಿ ಪರೇಷು ವಾ. ಆ 8 ಜನರ ಪರಸ್ಪರವಾಗಿ ಏನು ಕಾರ್ಯ ರಾಜ್ಯದಲ್ಲಿ ತೀರ್ಮಾನಕ್ಕೆ ಬರ್ತಿತ್ತೋ ರಾಜ್ಯದ ಹಿತದೃಷ್ಟಿಯಿಂದ
ಪರಸ್ಪರವಾಗಿ ಒಬ್ಬರಿಗೂ ಗೊತ್ತಿಲ್ಲದ ನಿರ್ಧಾರ ಆಯಿತು ಅಂತಿಲ್ವೇ ಇಲ್ಲ. ಅಷ್ಟು ಮುಂದಾಲೋಚನೆ ನಿರ್ಧಾರಗಳು ನಡೀತಿದ್ವು ಅಂತ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಅಹಿತಂಚಾಪಿ ಪುರುಷಂ, ನೋಡ್ರಿ ಹೇಳ್ತಾರೆ, ಅಹಿತಂಚಾಪಿ ಪುರುಷಂ ನಹಿಂಸ್ಯುಹು ಅವಿದೂಷಕಂ. ದಂಡನೀತಿ ಎಷ್ಟು ಚೆನ್ನಾಗಿತ್ತು ಅಂತ ವರ್ಣಿಸ್ತಾರೆ. ದಂಡನೀತಿ ಹೇಗಿತ್ತು, ಬ್ರಾಹ್ಮಣನಿಗೆ ಹೇಗೆ ದಂಡ, ಕ್ಷತ್ರಿಯನಿಗೆ, ಉಳಿದವರಿಗೆ, ಅವರನ್ನು ಅನುಸರಿಸಿ ಇರೋರಿಗೆ ಅವರಿಗೆ ಹೇಗೆ ಕೊಡಬೇಕು, ಹೊರಗಡೆಯಿಂದ ಪ್ರಜೆಗಳು ಬಂದರು ಅಂದರೆ ರಾಜ್ಯದಲ್ಲಿ ಅವರನ್ನು ಹೇಗೆ ಬರ ಮಾಡಿಕೊಳ್ಬೇಕು, ಎಷ್ಟೆಷ್ಟು ವಸ್ತ್ರದ ವ್ಯವಸ್ಥೆ, ವೇಷಗಳ ವ್ಯವಸ್ಥೆ ಎಲ್ಲ ನೋಡ್ಕೋತಿದ್ರು, ಕೋಶದ ವ್ಯವಸ್ಥೆ ಎಲ್ಲ ನೋಡ್ಕೊಳ್ತಿದ್ರು. ಹೀಗೆ ತೈರ್ಮಂತ್ರಿಭಿರ್ಮಂತ್ರಹಿತೇ ನಿವಿಷ್ಟೈ ವೃತೋನುರಕ್ತೈ ಕುಶಲೈ ಸಮರ್ಥೈ ಸಪಾರ್ಥಿವೋ ದೀಪ್ತಿಮವಾಪಯುಕ್ತಃ ತೇಜೋಮಯೈರ್ಗೋಭಿರಿವೋದಿತೋರ್ಕಃ. ಇಂಥ ಮಂತ್ರಿಗಳನ್ನು ಇಟ್ಕೊಂಡ ಮೇಲೆ, ಇಷ್ಟು ದೊಡ್ಡ ಋತ್ವಿಜರಾಗಿ ವಸಿಷ್ಠ ವಾಮದೇವರನ್ನು ಇಟ್ಕೊಂಡ ಮೇಲೆ ಇನ್ನು ಅವನು ಮತ್ತೆ ದಶರಥ ರಾಜನ ಏಳಿಗೆ ಆಗದೆ ಏನಾಗ್ತದೆ? ಕಿರಣಗಳ ಮೂಲಕ ಸೂರ್ಯ ಬಂದ ಹಾಗೆ ದಶರಥ ಅಲ್ಲಲ್ಲಲ್ಲಿ ತನ್ನ ಪರಾಕ್ರಮ, ಪ್ರಭಾವ, ಅವನದೇ ಬುದ್ಧಿ ಚಾಣಾಕ್ಷತೆಯ ಮೂಲಕವಾಗಿ ಸೂರ್ಯನಂತೆ ಬೆಳಗುತ್ತಾ ಇದ್ದ ಅನ್ನೋದು 7ನೇ ಸರ್ಗದಲ್ಲಿ ದಶರಥನ ಅಮಾತ್ಯರ ನೀತಿಗಳ ವರ್ಣನೆಯನ್ನು ಮಾಡಿದ್ದಾರೆ. 8ನೇ ಸರ್ಗದಲ್ಲಿ ಇಂಥ ದಶರಥ ರಾಜನಿಗೆ ಒಂದು ಕೊರಗಿತ್ತು, ನನಗೆ ಮಕ್ಕಳಾಗಲಿಲ್ಲಲ್ಲ ಅಂತ. ಆ ಕೊರಗಿನಲ್ಲಿ ದಶರಥ ರಾಜ ಪುತ್ರಕಾಮೇಷ್ಟಿ ಯಾಗ ಮಾಡ್ತೇನೆ, ಮಂತ್ರಿಗಳನ್ನು ಸೇರಿಸು, ಸುಮಂತ್ರ ಮಂತ್ರಿಗಳ ಜೊತೆಗೆ ಒಂದು ಮಂತ್ರಾಲೋಚನೆ ಮಾಡೋಣ, ಗುರುಸ್ಥಾನದಲ್ಲಿರುವ ವಸಿಷ್ಠ ವಾಮದೇವಾದಿಗಳನ್ನು ಕರೆಸು, ನಾನು ಯಾಗ ಮಾಡಿ ಆದರೂ ಮಕ್ಕಳನ್ನು ಪಡಿಬೇಕು, ಇದು ನನ್ನ ಅಭಿಲಾಷೆ ಅಂತ ಹೇಳ್ದ. ಇದು 8ನೇ ಸರ್ಗದಲ್ಲಿ ಬರುವಂಥ ಪ್ರಸ್ತಾಪ. ಅದನ್ನು ಹೇಳ್ತಾರೆ, ತಸ್ಯ ಚೈವಂ ಪ್ರಭಾವಸ್ಯ ಧರ್ಮಜ್ಞಸ್ಯ ಮಹಾತ್ಮನಃ ಸುತಾರ್ಥಂ ತಪ್ಯಮಾನಸ್ಯ ನಾಸೀದ್ ವಂಶಕರಸ್ಸುತಃ. ಇಂಥ ದೊಡ್ಡ ಮಹಾರಾಜನಾದ ದಶರಥನಿಗೂ ಕೂಡ ಸುತಾರ್ಥಂ ತಪ್ಯಮಾನಸ್ಯ, ಮಕ್ಕಳಾಗಲಿಲ್ಲಲ್ಲ ಅಂತ ಒಂದು ತಾಪ, ವಂಶ ಬೆಳವಣಿಗೆ ಆಗಬೇಕಲ್ಲ ಅಂತ. ಚಿಂತಯಾನಸ್ಯ ತಸ್ಯೈವಂ ಬುದ್ಧಿರಾಸೀನ್ ಮಹಾತ್ಮನಃ, ಮಕ್ಕಳನ್ನು ಪಡಿಬೇಕು, ವಂಶ ವೃದ್ಧಿ ಮಾಡಬೇಕು ಅಂತ ಯೋಚಿಸುವನಿಗೆ ಒಂದು ಬುದ್ಧಿ ಬಂತಂತೆ. ಏನದು ಅಂದರೆ ಸುತಾರ್ಥಂ ವಾಜಮೇಯೇನ ಕಿಮರ್ಥಂ ನ ಯಜಾಮ್ಯಹಂ. ಮಗನಿಗೋಸ್ಕರ ಒಂದು ವಾಜಮೇಯ, ವಾಜಮೇಧ ಅಂದರೆ ಅಶ್ವಮೇಧಕ್ಕೆ ಹೆಸರು. ಅಶ್ವಮೇಧ ಯಾಗ ಯಾಕೆ ಮಾಡಬಾರ್ದು? ಅಶ್ವಮೇಧ ಯಾಗ ಮಾಡಿ ಬ್ರಾಹ್ಮಣರ ದೇವತೆಗಳ ಆಶೀರ್ವಾದ ಪಡೆದು ಯಾಕೆ ಮಕ್ಕಳನ್ನು ಪಡಿಬಾರ್ದು? ಹೀಗಾಗಿ ಸುಮಂತ್ರ ಅಂತ ಒಬ್ಬ ಮಂತ್ರಿ, ಅವನನ್ನು ಕರೆಸಿ ಎಲ್ಲರನ್ನು ಸೇರಿಸಿ ಅವರನ್ನು ಪ್ರಾರ್ಥನೆ ಮಾಡಿ ಯಾಗ ಮಾಡ್ತೇನೆ ಅಂತ ಎಲ್ಲರ ಸಭೆಯಲ್ಲಿ ಹೇಳಿಬಿಟ್ನಂತೆ. ನನಗೆ ಮಕ್ಕಳಾಗಬೇಕು ಅಂತ ಯಾಗ ಮಾಡ್ತೀನಿ, ಮಮ ಲಾಲಪ್ಯ ಮಾನಸ್ಯ ಸುತಾರ್ಥಂ ನಾಸ್ತಿ ವೈಸುಖಂ. ಮಕ್ಕಳಿಲ್ಲ ಅನ್ನುವ ಕಾರಣ ಯಾಗ ಮಾಡಬೇಕು ಅಂತ ಅನಿಸಿದೆ. ವಸಿಷ್ಠ ಮೊದಲಾದ ಋಷಿಗಳೆಲ್ಲ ಇದಕ್ಕೆ ಅನುಮತಿ ಕೊಡಬೇಕು, ಮಾರ್ಗದರ್ಶನವೂ ಮಾಡಬೇಕು, ಅದನ್ನು ಮಾಡಿಸ್ಬೇಕು ನೀವು ನಿಂತು ಅಂತ ಅವರಿಗೆಲ್ಲ ಹೇಳ್ದ. ಸರಿ ಅಂತ ಅವ್ರಿಗೆ ಬಹಳ ಸಂತೋಷ ಆಯಿತು. ಸರಯೂ ನದಿಯ ಉತ್ತರ ದಿಗ್ಭಾಗದಲ್ಲಿ ಅದಕ್ಕೆ ಯಜ್ಞಶಾಲೆ ನಿರ್ಮಾಣ ಆಗಬೇಕು ಅಂದ್ರೆ ಅಶ್ವಮೇಧ ಅಂದ್ರೆ ಏನದು? ನಿಮ್ಮ ಮನೆಯಲ್ಲಿ 3-4 ಇಟ್ಟಗೆ ಇಟ್ಟು ಏನು ದೊಡ್ಡದು ಅಂತ ಈ ಥರ ಮಾಡುವ ಯಾಗ ಅಲ್ಲ. ಇತ್ತೀಚೆಗೆಲ್ಲ ಹಾಗೆ ಮಾಡಿಬಿಟ್ಟಿರ್ತೇವೆ. ಏನು ಮಾಡೋದಾದರೂ ಮನೆಯಲ್ಲೇ ಒಂದು 4 ಒಂದು ಇಟ್ಟಂಗಿ ಇಟ್ಟನೇನೋ ಆಹುತಿ ಹಾಕಿದ್ನೇನೋ, ಆ ಥರ ಯಾಗ ಅಲ್ಲ. ಬಹಳ ದೀರ್ಘಕಾಲದಲ್ಲಿ ಮಾಡುವಂಥ ಯಾಗ, ಸುಮಾರು ದಿನಗಳ ಕಾಲ ಮಾಡಬೇಕಾಗ್ತದೆ ಯಾಗ. ಅದಕ್ಕೆ ತಕ್ಕಂಥ ಯಜ್ಞ ಶಾಲೆ, ಯಜ್ಞ ಭೂಮಿ ಹುಡುಕಬೇಕು. ಅದಕ್ಕೆ ಹೇಳಿದ್ರಂತೆ ವಸಿಷ್ಠಾದಿ ಋಷಿಗಳು, ಸರಯೂ ನದಿಯ ಉತ್ತರ ದಿಗ್ಭಾಗದಲ್ಲಿ ಬಹಳ ದೊಡ್ಡ ಜಾಗ ಇದೆ, ಅದು ಪ್ರಶಸ್ತ ಇದೆ, ಅದರಲ್ಲಿ ಯಜ್ಞ ಭೂಮಿಯನ್ನು ಮಾಡ್ರಿ ಅಂತಂದ್ರಂತೆ. ಸರವ್ಯಾಶ್ಚೋತ್ತರೇ ತೀರೆ ಯಜ್ಞ ಭೂಮಿರ್ ವಿಧೀಯತಾಂ ಸರ್ವಥಾ ಪ್ರಾಪ್ಸ್ಯಸೆ ಪುತ್ರಾನ್ ಅಭಿಪ್ರೇತಾಂಶ್ಚ ಪಾರ್ಥಿವ. ಸರಯೂ ನದಿ ಉತ್ತರ ದಿಗ್ಭಾಗದಲ್ಲಿ ಯಜ್ಞ ಭೂಮಿ ಇದೆ, ಅದನ್ನು ಪ್ರಶಸ್ತ ಅಂತ ಅನ್ನಿಸ್ತದೆ, ಅಲ್ಲಿ ತಯಾರು ಮಾಡಿಸು. ಸರ್ವಥಾ ಪ್ರಾಪ್ಸ್ಯಸೆ ಪುತ್ರಾನ್, ಅಲ್ಲಿ ಯಾಗ ಮಾಡು, ನಿನಗೆ ಅಭಿಲಾಷಿತ ಪುತ್ರರನ್ನು ಪಡಿಲಿಕ್ಕಾಗ್ತದೆ ಅಂತ. ಒಳ್ಳೆ ಧರ್ಮದ ಬುದ್ಧಿ ಬಂದಿದೆ, ಬಹಳ ಸಂತೋಷ, ಮಾಡಲೇಬೇಕು ನೀನು ಅಂತ ಮಾಡಿಸ್ಲಿಕ್ಕೆ ಅಂತ ಋಷಿಗಳೆಲ್ಲ ಅನುಮತಿ ಕೊಟ್ರಂತೆ.
ಅದಕ್ಕೆ ತಕ್ಕಂತೆ ಆ ಯಜ್ಞ ಭೂಮಿಯನ್ನು ತಯಾರು ಮಾಡಲಿಕ್ಕೆ ಅಂತ ಹೊರಟರು. ಇದು 8ನೇ ಸರ್ಗ. ಇದಾದ ಮೇಲೆ 9ನೇ ಸರ್ಗದಲ್ಲಿ ಒಂದು ವಿಷಯ ಪ್ರಸ್ತಾಪ ಮಾಡ್ತಾರೆ ವಾಲ್ಮೀಕಿಗಳು. ಸುಮಂತ್ರ ಏನ್ ಮಾಡಿದ, ಯಜ್ಞ ಭೂಮಿ ಅಲ್ಲಿ ಪರಿಶೋಧನೆ ಮಾಡೋದು ಎಲ್ಲ ಕೆಲಸ ನಡೀತಾ ಇದೆ. ಅದೇ ಸಮಯಕ್ಕೆ ದಶರಥನ್ ಭೇಟಿ ಆಗ್ಲಿಕ್ಕೆ ಬಂದಂತ ಒಂದ್ಸಲಿ. ಆ ದಶರಥನನ್ನ ರಹಸ್ಯ ಸ್ಥಳದಲ್ಲಿ ಭೇಟಿ ಆಗ್ತಾನೆ ಸುಮಂತ್ರ. ಅವನೇನ್ ಹೇಳ್ದ ಅಂದ್ರೆ, ಶ್ರೂಯತಾಂ ತತ್ ಪುರಾವೃತ್ತಂ ಪುರಾಣೇ ಚ ಮಯಾ ಶ್ರುತಂ. ನಾನೊಂದು ತುಂಬ ಹಳೇ ಕಥೆ, ಯಾರೋ ಪುರಾಣ ಹೇಳುವಾಗ ಹೇಳಿದ್ರು ನನಗಿದನ್ನ, ನಾನು ಅದನ್ನು ಕೇಳಿದ್ದೆ, ಇವತ್ತು ನನಗೆ ನೆನಪಾಗ್ತಾ ಇದೆ, ನಿನಗೆ ಹೇಳ್ತೀನಿ ಅಂತಂದಂತ. ಏನದು ಒಂದು ರಾಜ ನೋಡ್ರಿ, ಸುಮಂತ್ರ ಎಂಥ ಮಂತ್ರಿ ಅನ್ಲಿಕ್ಕೆ, ಅದಕ್ಕೆ ಮಂತ್ರಿ ಸರಿಯಾಗಿರ್ಬೇಕು. ಯಾವಾಗ ಮನುಷ್ಯ ತನ್ನ ಮನೆಯಲ್ಲಿ ಯಾರ ಜೊತೆಯಲ್ಲಿ ಆಲೋಚನೆ ಮಾಡ್ತಾನೆ ಅವ್ರು ಬಹಳ ಬುದ್ಧಿವಂತರಿರ್ಬೇಕು. ಅವನಿಗಿಂತ ದಡ್ಡರ ಜೊತೆಗೆ ಆಲೋಚನೆ ಮಾಡಿದ ಅಂದ್ರೆ ಇವನನ್ನು ದಡ್ಡನನ್ನು ಮಾಡಿ ಅವನು ದೊಡ್ಡ, ಇಬ್ರು ಸೇರಿ ಇಡೀ ರಾಜ್ಯನೇ ಹಾಳು ಮಾಡಿಬಿಡ್ತಾನೆ. ಅವನು ಒಂದು ಕಥೆ ಹೇಳಿದ, ಋತ್ವಿಗ್ಭಿರುಪದಿಷ್ಟೋ ಯಂ ಪುರಾವೃತ್ತೋ ಮಯಾ ಶ್ರುತಃ. ನನಗೆ ಋತ್ವಿಜರು ಹೇಳಿದ್ರು, ಆದರೆ ಸಮಯ ಆಗಿರಲಿಲ್ಲ ನಿನಗೆ ಹೇಳಲಿಕ್ಕೆ, ಇವತ್ತು ಹೇಳ್ತೇನೆ ಅಂತ ಶುರು ಮಾಡಿದ ಸುಮಂತ್ರ. ಏನದು ಅಂದಾಗ, ಹಿಂದೆ ಒಂದು ಋಷಿಗಳ ಸಭೆ ನಡೆದಿತ್ತಂತ. ಸುಮಂತ್ರ ಹೇಳೋ ಕಥೆ. ಆ ಋಷಿಗಳ ಸಭೆ ಸೇರಿದಾಗ ಸನತ್ ಕುಮಾರರು ಬಂದಿದ್ರಂತ ಆ ಸಭೆಗೆ. ಸನತ್ ಕುಮಾರೋ ಭಗವಾನ್ ಪೂರ್ವಂ ಕಥಿತವಾನ್ ಕಥಾ. ಆ ಸನತ್ ಕುಮಾರರು ಬಂದಾಗ ಆ ಋಷಿಗಳ ಸಭೆಯೊಳಗೆ ಅವರೇ ಸನತ್ ಕುಮಾರರೇ ಹೇಳ್ತಿದ್ರಂತೆ. ಏನ್ ಕಥೆ ಹೇಳ್ತಿದ್ರು ಅಂದ್ರೆ, ವಿಭಾಂಡಕ ಅಂತ ಒಬ್ಬ ಋಷಿಗಳಿದ್ದಾನೆ. ಕಾಡಿನಲ್ಲಿ ವಿಭಾಂಡಕ ಋಷಿಗಳಿಗೆ ಒಬ್ಬ ಮಗ ಇದ್ದಾನೆ, ಅವನ ಹೆಸರು ಋಷ್ಯಶೃಂಗ. ಆ ಋಷ್ಯಶೃಂಗನ ಕಥೆ ಹೇಳ್ತಾ ಇದ್ರಂತೆ ಸನತ್ ಕುಮಾರ್. ಅವನು ಸಾಧಾರಣ ಪ್ರಭಾವಿ ಅಲ್ಲ. ಅವನನ್ನ ದಶರಥ ರಾಜನು ತನ್ನ ಮನೆಗೆ ಕರೆಸ್ತಾನೆ, ಯಾಗ ಮಾಡಿಸ್ತಾನೆ. ರಾಮ ಲಕ್ಷ್ಮಣ ಶತ್ರುಘ್ನ ಭರತರಂಥ ದೇವತೆಗಳನ್ನೇ ಮಕ್ಕಳನ್ನಾಗಿ ಪಡಿತಾನೆ ಅಂತ ಹೇಳಿದ್ರು. ಹೀಗೆ ಸನತ್ ಕುಮಾರರು ಹೇಳ್ತಾ ಇದ್ದದ್ದು ನಾನು ಕಿವಿಯಿಂದ ಕೇಳಿದ್ದೆ. ಅದಕ್ಕೋಸ್ಕರ ದಶರಥ ರಾಜ ಹಿಂದಿನ ಹಿರಿಯರು ಹೇಳೋದು ಸುಳ್ಳಾಗಲ್ಲ, ಪುರಾಣಗಳಲ್ಲಿ ಬರೋ ಕಥೆಗಳು ಸುಳ್ಳಾಗಲ್ಲ, ನೀನು ಮಕ್ಕಳನ್ನು ಪಡಿಬೇಕು ಅಂತ ಆಸೆ ಪಡ್ತಿದ್ದಿ, ಋಷ್ಯಶೃಂಗರನ್ನ ಕರೆಸಿ ಆಗ ಮಾಡ್ಬೇಕು ನೀನು, ಅಂದ್ರೆ ನಿನಗೆ ಮಕ್ಕಳಾಗ್ತಾರೆ ಅಂತ ದಶರಥ ಅಂದ. ಏನ ಆ ಋಷ್ಯಶೃಂಗನ ಅಷ್ಟು ಮಹಿಮೆ, ಅವನ್ನೇ ಕರೆಸ್ಬೇಕು ಅಂತ ಅವ್ರು ಹೇಳಿದ್ರಂತಿದೆಯಲ್ಲ, ಅವ್ರು ಏನೇನು ಹೇಳಿದ್ರು ಸ್ವಲ್ಪ ವಿಸ್ತಾರವಾಗಿ ಹೇಳು ಋಷ್ಯಶೃಂಗನ ಬಗ್ಗೆ ಅಂದ್ರಂತ. ಆಗ ದಶರಥ ರಾಜನಿಗೆ ಸುಮಂತ್ರ ಆ ಋಷ್ಯಶೃಂಗನ ಮಹಿಮೆಯನ್ನ ಅವ್ರು ಏನು ಹೇಳಿದ್ರಲ್ಲ ಹಿರಿಯರು, ಅದನ್ನು ವಿಸ್ತಾರ ಮಾಡಿ ಹೇಳ್ತಾರೆ. ನಾವು ಋಷ್ಯಶೃಂಗನ ಕಥೆ ಕೇಳಬೇಕಿವತ್ತು. ನೋಡ್ರಿ, ಹೇಳ್ತಾರೆ, ಋಷ್ಯಶೃಂಗ ಇತಿ ಖ್ಯಾತಃ ತಸ್ಯ ಪುತ್ರೋ ಭವಿಷ್ಯತಿ ಕಾಶ್ಯಪಸ್ಯ ಚ ಪುತ್ರೋಸ್ತಿ ವಿಭಾಂಡಕ ಇತಿ ಶ್ರುತಃ. ಕಾಶ್ಯಪರ ಮಗ ವಿಭಾಂಡಕ ಅಂತ, ಆ ಋಷಿಗಳ ಮಗನೇ ಋಷ್ಯಶೃಂಗ ಅಂತ. ವನದಲ್ಲಿ ವಾಸ ಮಾಡಿಕೊಂಡು ಮುನಿಚರ್ಯೆಯಲ್ಲಿ ಇದ್ದಾನೆ. ಆ ವನದಲ್ಲಿ ವಾಸ ಮಾಡುವಾಗ ಅವನಿಗೆ ನಾಡಿನ ಯಾವ ಪರಿಸರದ ಅರಿವೂ ಇರಲಿಲ್ಲ. ಅವನಿಗೆ ಯಾವ ಪರಿಸರದ ಅರಿವಿರಲಿಲ್ಲ ನಾಡಿನ. 2 ವಿಧ ಬ್ರಹ್ಮಚರ್ಯ ಅವನಲ್ಲಿ ಇತ್ತು. ವಿವಾಹ ಮಾಡಿಕೊಂಡಿರಲಿಲ್ಲ. ಹೆಣ್ಣು ಹೇಗೆ ಅಂತನ್ನೋದೇ ಅವನಿಗೆ ತಿಳಿದಿರಲಿಲ್ಲ. ದ್ವೈವಿಧ್ಯಂ ಬ್ರಹ್ಮಚರ್ಯಸ್ಯ ಭವಿಷ್ಯತಿ ಮಹಾತ್ಮನಃ. ಬ್ರಹ್ಮಚರ್ಯಸ್ಯ ದ್ವೈವಿಧ್ಯಂ ಭವಿಷ್ಯತಿ. 2 ರೀತಿ ಬ್ರಹ್ಮಚರ್ಯ ಕಾಪಾಡಿಕೊಂಡಿದ್ನಂತ. ದಿನಾ ಅಗ್ನಿಯನ್ನು ಸೇವೆ ಮಾಡ್ತಿದ್ದ, ತಂದೆಯನ್ನು ಸೇವಿಸ್ತಿದ್ದ. ಕಾಲ ಕಾಲಕ್ಕೆ ಅವನಿಗೆ ಏನೇನು ವಿಧಿಗಳನ್ನು ಆಚರಿಸಬೇಕೋ ಗೊತ್ತಿತ್ತು, ಅದನ್ನು ಸರಿಯಾಗಿ ಪಾಲನೆ ಮಾಡ್ಕೊಂಡಿದ್ದಂತ. ಇದು ಋಷ್ಯಶೃಂಗನ ಪರಿಚಯ. ರೋಮಪಾದ ಅಂತ ಆ ಕಾಲದ ಒಬ್ಬ ರಾಜ. ಇವನು ಅಂಗನ ವಂಶದಲ್ಲಿ ಬರ್ತಾನೆ. ಅಂಗರಾಜ್ಯದ ಆಳ್ವಿಕೆ ನಡೆಸ್ತಿದ್ದ. ಅಂಗೇಶು ಪ್ರಥಿತೋ ರಾಜ ಭವಿಷ್ಯತಿ ಮಹಾಬಲಃ. ಅಂಗ ದೇಶದ ಆಳ್ವಿಕೆ ನಡೆಸ್ತಿದ್ದಂಥ ರಾಜ. ಆ ರೋಮಪಾದ ತನ್ನ ರಾಜ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಒಮ್ಮೆ ಅನಾವೃಷ್ಟಿ ಆಯ್ತಂತೆ. ಅನಾವೃಷ್ಟಿ ಅಂದರೆ ಮಳೆ ಬರದಂತಾಯ್ತು.
ಅನಾವೃಷ್ಟಿ ಸುಘೋರಾ ವೈ ಸರ್ವಲೋಕ ಭಯಾವಹ ಅನಾವೃಷ್ಟ್ಯಾಂತು ವೃತ್ತಾಯಾಂ ರಾಜ ದುಃಖ ಸಮನ್ವಿತಃ. ಅನಾವೃಷ್ಟಿ ಬಂತು ಅಂದ್ರೆ ಮತ್ತೆ ರಾಜರಿಗೆ ದುಃಖ ಆಗ್ತಾ ಇರ್ಲಿಲ್ವೇ? ಈಗ ಏನ್ ನೋಡ್ರಿ ಎಂಥ ಪರಿಸ್ಥಿತಿ, ಆಗ ನೋಡ್ರಿ ಹಾಗಿದ್ರು. ಆಗ ಬ್ರಾಹ್ಮಣರು ದೈವಜ್ಞರು ಯಾರ್ಯಾರಿದ್ರೋ ಎಲ್ಲರನ್ನು ಕರೆಸಿದ. ಬ್ರಾಹ್ಮಣಾಂಶುತ ಸಮೃದ್ಧಾನ್ ಸಮಾನೀಯ ಪ್ರವಕ್ಷ್ಯತಿ. ಒಳ್ಳೆ ಶಾಸ್ತ್ರ ಸಮೃದ್ಧರಾದಂಥ ಬ್ರಾಹ್ಮಣರನ್ನ ಕರೆಸಿ, ನಿಮಗೆ ತಿಳಿತಿರ್ತದೆ, ಹಿಂದೂ ಮುಂದಿನ ವಿವೇಕ ಇರ್ತದೆ, ದಯಮಾಡಿ ನನಗೆ ತಿಳಿಸ್ರಿ, ಯಾಕೆ ನನ್ನ ರಾಜ್ಯದಲ್ಲಿ ಅನಾವೃಷ್ಟಿಯಾಗಿದೆ, ನಂದೇನು ಪಾಪ ನಡೆದಿದೆ, ನಾನು ಏನು ಪ್ರಾಯಶ್ಚಿತ್ತ ಮಾಡಿದರೆ ಪುನಃ ರಾಜ್ಯದಲ್ಲಿ ಮಳೆ ಆಗ್ತದೆ, ತಿಳಿಸ್ರಿ ಅಂತ ಬೇಡ್ಕೊಂಡಂತೆ. ಸಮಾದಿಶಂತು ನಿಯಮಂ ಪ್ರಾಯಶ್ಚಿತ್ತಂ ಯಥಾಭವೇ ಅಂತಂತೆ ರಾಜ. ನೋಡ್ರಿ, ಅಂಗದೇಶದ ರೋಮಪಾದನಿಗೆ ಎಷ್ಟು ತಿಳುವಳಿಕೆ ಇತ್ತು. ಈಗೆಲ್ಲ ಪರಿಹಾರ ಎಲ್ಲಿದೆ ಕಿತ್ಲಿ ಅನ್ನೋದೇ ವಿಚಾರ ಅಷ್ಟೇ. ಬರಲಿ ಅಂತ ಅಪೇಕ್ಷೆ ಪಡೋ ಮಂತ್ರಿಗಳು ಭಾಳ ಆಗ್ಯಾರ ಇತ್ತೀಚೆಗೆ. ರಾಮಾಯಣ ನೋಡಿದ್ರೆ ಎಷ್ಟು ಆಶ್ಚರ್ಯ ಆಗ್ತದೆ ನೋಡಿ. ಕೇಳಿದ, ಏನು ನಿಯಮ ಮಾಡಲಿ ಹೇಳಿ, ಹೇಗೆ ಮಳೆ ಬರಬೇಕು ಅಂತ ಹೇಳಿ. ನನ್ನ ರಾಜ್ಯದ ಪ್ರಜೆಗಳು ತತ್ತರಿಸ್ತಿದ್ದಾರೆ, ನೀರಿಲ್ಲದೆ ಹಾಹಾಕಾರ ಆಗಿದೆ. ವಕ್ಷಂತಿ ತೇ ಮಹೀಪಾಲಂ ಬ್ರಾಹ್ಮಣ ವೇದ ಪಾರಗಾಹ. ವೇದಜ್ಞರಾದಂಥವರು ಎಲ್ಲರೂ ಸೇರಿ ಹೇಳಿದ್ರಂತೆ ಆ ರಾಜನಿಗೆ, ನೋಡು, ನಿನ್ನ ರಾಜ್ಯದೊಳಗೆ ಮಳೆ ಬರಬೇಕು ಅಂತಾದರೆ ಆನಯ್ಯತು ಮಹೀಪಾಲ ಋಷ್ಯಶೃಂಗಂ ಸುಸತ್ಕೃತಂ. ಋಷ್ಯಶೃಂಗ ಅಂತ ವಿಭಾಂಡಕರ ಮಗ ಕಾಡಿನಲ್ಲಿ ವಾಸ ಮಾಡಿಕೊಂಡಿದ್ದಾನೆ. ಅವನೇನಾದರೂ ನಿನ್ನ ರಾಜ್ಯದಲ್ಲಿ ಪಾದ ಬೆಳೆಸಿದ ಅಂದ್ರೆ ಮಾತ್ರ ಮಳೆ ಬರ್ತದೆ ಅಂತಂದ್ರಂತ. ಮಂತ್ರಿನ ಕರೆದ ರೋಮಪಾದ, ಈಗಲೇ ಹೋಗು, ಆ ಋಷ್ಯಶೃಂಗ ಅಂತಿದ್ದಾನೆ ಕಾಡಿನಲ್ಲಿ, ವಿಭಾಂಡಕರ ಮಗನಂತೆ, ಒಂದು ದೊಡ್ಡ ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಬಂದ್ಬಿಡು ಅನ್ನಂತ. ಅಲ್ಲಿದ್ದ ಬ್ರಾಹ್ಮಣರಂತಾರೆ, ಏನ್ ತಿಳ್ಕೊಂಡಿ ಋಷ್ಯಶೃಂಗ ಅಂದ್ರೆ ಅಂದ್ರಂತ. ಅರೆ ರೇ, ಯಾವ ಉಪಾಯದಿಂದಲೂ ಸುಲಭ ಸಾಧ್ಯ ಇಲ್ಲ ಅವನನ್ನು ತರಿಸ್ಲಿಕ್ಕೆ. ಅವನು ಬೆಳವಣಿಗೆಯಲ್ಲೇ ಹಾಗೆ ಬೆಳೆದಿದ್ದಾನೆ. ಅವನು ಸುಲಭವಾಗಿ ಎಲ್ಲರ ಮಾತಿಗೆ ಬಲಿ ಆಗುವನಲ್ಲ, ಬರುವನೂ ಅಲ್ಲ. ಅವನು ಬ್ರಹ್ಮಚರ್ಯ, ಅವ ಅಗ್ನಿಗಳು ಉಪಾಸನೆ ಮಾಡೋದು, ಅವನಿಗೆ ಅವ್ರ ತಂದೆ ಹೇಳಿದಂಥ ವಿಧಿ ನಿಯಮಗಳು, ಯಾರಿಗೂ ಇವತ್ತಿನ ತನಕ ಕೈ ಚಾಚಿದವನೇ ಅಲ್ಲ ಅವನು. ನಿನ್ನ ರಾಜ್ಯಕ್ಕೆ ಏನು ಬರ್ತಾನೋ ಅಂತಂದ್ರ. ಅಂಥ ಅದ್ಭುತ ವ್ಯಕ್ತಿ, ಅಷ್ಟು ಸುಲಭ ತರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಮುಖ ಸಣ್ಣದಾಯ್ತು ಪಾಪ ರೋಮಪಾದಂತ. ಹಾಗಾದ್ರೆ ನನ್ನ ರಾಜ್ಯಕ್ಕೆ ಮಳೆ ಇಲ್ಲ, ರೋಮಪಾದ ಬರಲ್ಲ, ಬಂದ್ರೆ ಮಳೆ ಬರಲ್ಲ, ಅವನು ಹ್ಯಾಕ್ ತರಿಸ್ಬೇಕು, ಏನು ಉಪಾಯ ಮಾಡಬೇಕು? ಇದುವರೆಗೂ ಅವನಿಗೆ ಹೆಣ್ಣು ಅಂದ್ರೆ ಪರಿಚಯ ಇಲ್ಲ ಅಂತಂದ್ರಂತ. ಸರಿ, ಹಾಗಾದ್ರೆ ಅದೇ ಉಪಾಯ ಮಾಡ್ತೇನೆ ಅಂತಂದ. ಕೆಲವು ವಾರಾಂಗನೆಯರಿಗೆ ಹೇಳಿದ್ನಂತೆ. ಆ ವಾರಾಂಗನೆಯರು ಉಪಾಯ ಏನು ಮಾಡಿದ್ರು ಅಂತ ಅದು 10ನೇ ಸರ್ಗದಲ್ಲಿ ಹೇಳ್ತಾರೆ. ಇಲ್ಲಿವರೆಗೂ ಹೇಳಿದ ಕಥೆ 9ನೇ ಸರ್ಗ. 10ನೇ ಸರ್ಗದೊಳಗೆ ಕೆಲವು ವಾರಾಂಗನೆಯರಿಗೆ ಯೋಜನೆ ಮಾಡಿದ ರಾಜ, ನೀವು ಅವನ ಬಳಿಗೆ ಹೋಗ್ರಿ, ಅವನ ಹತ್ರ ಹೋಗ್ರಿ, ಅವನು ಹೇಗೆ ಅಂತ ಅವನ ಬಗ್ಗೆ ಅರೀರಿ, ನೀವೇನು ಅಂತ ಅವನಿಗೆ ಹಾವಭಾವಗಳನ್ನು ತೋರಿಸ್ರಿ, ಅವನಾಗೆ ಅವನು ನನ್ನ ರಾಜ್ಯಕ್ಕೆ ಬರೋ ಹಾಗೆ ಮಾಡ್ರಿ ತಂದಿದ್ರಂತ. ಹೇಳಿ ಕೇಳಿ ವಾರಾಂಗನೆಯರು ಎಂಥ ತಪಸ್ವಿಯಾದರೂ ಕೂಡ ಹೆಣ್ಣಿಗೆ ವಶನಾಗಿ ಬಿಡ್ತಾನೆ, ಎಚ್ಚರಿಕೆ ಇರಬೇಕು ಅಂತದೆ. ನೋಡಿದ್ರೆ ರಾಮಾಯಣದೊಳಗೆ ಈ ಕಥೆ ಹೇಳಿ ರೋಮಾಂಚನ ಆಗ್ತದೆ. ಇಂದ್ರಿಯಾರ್ಥೈರಭಿಮತೈ ನರಚಿತ್ತ ಪ್ರಮಾತಿಭಿ ಪುರಮಾನೇಷ್ಯಾಮಃ ಕ್ಷಿಪ್ರಂ ಚಾಧ್ಯಾವಸೀಯತ. ಎಂಥೆಂಥವರ ಇಂದ್ರಿಯಗಳು ಮನಸ್ಸು ಕೂಡ ವಿಷಯಗಳಿಗೆ ಮೋಹಿತ ಆಗೋದೇನೆ, ಅವು ಕಲುಷಿತ ಆಗೋದೇನೆ. ನಾವು ಆ ಕೆಲಸ ಮಾಡಬೇಕೀಗ ಅಂತ ಗಣಿಕಾಸ್ತತ್ರ ಗಚ್ಚಂತು ರೂಪವತ್ಯ ಸ್ವಲಂಕೃತ. ಭಾರೀ ರೂಪವಂತರಾದ ಗಣಿಕೆಯರನ್ನ ಆ ರೋಮಪಾದ ರಾಜ ಕಳಿಸ್ಕೊಟ್ನಂತೆ, ಅದರಿಂದ ಲೋಭಗೊಳಿಸ್ಬೇಕು ಅಂತ. ಋಷೇ ಪುತ್ರಸ್ಯ ಧೀರಸ್ಯ ನಿತ್ಯಮಾ ಶ್ರಮವಾಸಿನಃ. ನಿತ್ಯ ಆಶ್ರಮದಲ್ಲಿ ವಾಸ ಮಾಡಿಕೊಂಡಿದ್ದಂಥ ಋಷ್ಯಶೃಂಗನಿಗೆ ಇವ್ರು ಯಾವಾಗ ಬಂದ್ರೋ ಅವರನ್ನ ಇವ ಹೆಣ್ಣು ಗಂಡು ಅಂತ ಗುರುತಿಸ್ತಿರ್ಲಿಲ್ಲಂತೆ. ಒಂದು ಹೇಳಿದ್ರು, ಯಾರೇ ಆಶ್ರಮದೊಳಗೆ ಬಂದರೂ ಕೂಡ ಅತಿಥಿ ಸತ್ಕಾರ ಮಾಡು ಅಂದಿದ್ರಂತೆ. ಅದಕ್ಕೆ ಹೇಳ್ತದೆ, ಸ್ತ್ರೀವಾ ಪುಮಾನ್ವಾ ಯಚ್ಚ ಅನ್ಯತ್ ಸತ್ವಂ ನಗರ ರಾಷ್ಟ್ರಜಂ ತತಃ ಕದಾಚಿತ್ ತಂ ದೇಶಂ ಆಜಗಾಮ ಯದೃಚ್ಛಯ.
ಯಾರು ಬಂದರೂ ಅವನು ಒಂದೇ ಯೋಚನೆ. ಅವರು ಬಂದರು, ಚಿತ್ರ ವಿಚಿತ್ರ ವೇಷ ಹಾಕ್ಕೊಂಡಿದ್ರು, ಬಾಯಲ್ಲಿ ಮಧುರವಾದ ಮಾತುಗಳು, ಸ್ವರಬದ್ಧವಾದ ಕಂಠದಿಂದ ಹಾಡು, ಕಾಲಿ ಕಟ್ಟಿದ ಗೆಜ್ಜೆ ಶಬ್ದ, ಇವನಿಗೆ ಎಂದೂ ನೋಡದಂತಹ ವಿಚಿತ್ರ ದೃಶ್ಯ ಅವರ ಕಣ್ಣಿಗೆ ಬಿತ್ತಂತ. ಅವರನ್ನು ಕರೆದ, ಮೊದಲನೇ ದಿನ ಮಾತಾಡಿಸಿದ, ಅವರೇನೋ ಒಂದಿಷ್ಟು ಕೊಟ್ಟರು ಭಕ್ಷ್ಯ, ಇವನೊಂದಿಷ್ಟು ಗೆಡ್ಡೆ ಗೆಣಸು ಕೊಟ್ಟ, ಅವರು ಅದನ್ನು ತಗೊಂಡ್ರು, ಇವ್ರು ಅವನಿಗೆ ಕೊಟ್ಟು ತಿನ್ನಿಸಿದ್ರಂತೆ. ಅವನಿಗೆ ಏನು ಆನಂದ ಆಗ್ತಾ ಇದೆ ಋಷ್ಯಶೃಂಗನಿಗೆ, ಎಂದೂ ನೋಡಿಲ್ಲ ಇಂಥವರನ್ನ ನಮ್ಮ ಈ ಪರಿಸರದೊಳಗೆ ಅಂತ ಪೂರ್ಣ ಮೋಹಿತನಾದ. ಅವರಿಗೆ ಎಲ್ಲಿ ವಿಭಾಂಡಕರು ಬಂದು ಬಿಡ್ತಾರೋ, ಮತ್ತೆ ಮಗನ್ ಹೀಗೆ ಮಾಡಿದ್ರಲ್ಲ ಅಂತ ಶಾಪ ಕೊಡ್ತಾರೋ ಅಂತ ಜಾಗ ಖಾಲಿ ಮಾಡಿದ್ರು. ಎರಡನೇ ದಿನ ಬರುವಾಗ ಸ್ವಲ್ಪ ತಡವಾಗಿ ಬರೋದು. ಆಗ ಋಷ್ಯಶೃಂಗನಿಗೆ ಮನಸ್ಸೊಳಗೆ ಯಾಕೋ ಬರಲಿಲ್ಲ ಅಂತ ಯೋಚನೆ. ಮೂರನೇ ದಿನ ಆಯಿತು. 4 ದಿನ ಆಗೋಷ್ಟರಲ್ಲಿ ಋಷ್ಯಶೃಂಗನ ಮನಸ್ಸು ಕರಗೇ ಬಿಡ್ತಂತೆ. 5ನೇ ದಿನಕ್ಕೆ ಹೇಳಿದ್ರಂತೆ, ಇಂಥ ಎಷ್ಟೋ ವಿಷಯಗಳು ನಿಂಗೆ ತೋರಿಸ್ಬೇಕಿದೆ, ನೀ ನಮ್ಮ ಆಶ್ರಮಕ್ಕೆ ಬರ್ತೀಯ ಅಂತ ಕರೆದ್ರಂತೆ. ಅವ್ರು ಕರೆಯೋದೇ ತಡ, ಮೊದಲೇ ಮನಸ್ಸು ವಿಕ್ಷಿಪ್ತ ಆಗಿತ್ತು, ಕರಿತಿರ್ಲಿಕ್ಕೆ ಬರ್ತೇನೆ ಅಂತ ಒಪ್ಪಗೊಂಡ. ಏ ಹ್ಯಾಶ್ರಮ ಪದಂ ಸೌಮ್ಯ ಅಸ್ಮಾಕಮಿತಿ ಚಾಬ್ರುವನ್ನೇ, ಆಶ್ರಮ ಪದಂ ಹೇ ಸೌಮ್ಯ ಏ ಹಿ, ನಮ್ಮ ಆಶ್ರಮಕ್ಕೆ ಬಾ ಅಂತ ಕರೆದು. ಚಿತ್ರಾಣ್ಯತ್ರ ಬಹೂನಿ ಸ್ಯುರ್ ಮೂಲಾನಿ ಚ ಫಲಾನಿ ಚ, ಅಲ್ಲಿ ಚಿತ್ರ ವಿಚಿತ್ರವಾದ ಭಕ್ಷ್ಯ ಭೋಜ್ಯಗಳಿರ್ತಾವೆ, ಬಾ. ಸರಿ ಅಂತ ಆ ಮಾತು ಕೇಳ್ದ. ಆ ಮಾತು ಕೇಳಿ ಗಮನಾಯ ಮತಿಂ ಚಕ್ರೆ, ಹೋಗೋಣ ಅಂತ ಇಚ್ಛೆ ಪಟ್ಟು ಯಾವಾಗ ಆ ರಾಜ್ಯದ ಒಳಗಡೆ ಕಾಲಿಟ್ಟ ಋಷ್ಯಶೃಂಗ, ವವರ್ಷ ಸಹಸಾ ದೇವೋ ಜಗತ್ ಪ್ರಹ್ಲಾದಯಸ್ತತ, ವರ್ಷೇಣೈವಾಗತಂ ವಿಪ್ರಂ ತಾಪಸಂ ಸ ನರಾಧಿಪಃ. ವವರ್ಷ ಸಹಸಾ ದೇವ, ಒಂದು ಮಳೆ ಸುರಿತಂತೆ, ಅಷ್ಟೂ ದಿವಸ ಮಳೆ ಆಗದೆ ಇದ್ದದ್ದನ್ನು ಅವತ್ತು ಬಂದಂಥ ಮಳೆ ಪೂರ್ಣ ಮಾಡಿಬಿಡ್ತವೆ. ಕೆರೆಗಳು ತುಂಬೋಯ್ತು, ಬಾವಿಗಳು ತುಂಬೋಯ್ತು, ಎಷ್ಟು ಬೇಕಿತ್ತೋ ಅಷ್ಟು ಮಳೆ ಬಂದ್ಬಿಡ್ತದೆ. ಆ ಮಳೆ ಬಂದದ್ದನ್ನು ನೋಡೇ ರೋಮಪಾದ ದಿಗ್ಬೆರಗಾಗಿಬಿಟ್ನಂತ. ಅವನಿಗೆ ಮೆರವಣಿಗೆ ಮಾಡ್ರಿ ಅಂತ ಭಾರೀ ಮೆರವಣಿಗೆ ಮಾಡಿದ. ಮನೆ ಕರೆದು ಅರ್ಘ್ಯಂಚ ಪ್ರದದೌ ತಸ್ಮೈ ನ್ಯಾಯತ ಸುಸಮಾಹಿತ, ಅರ್ಘ್ಯ ಕೊಟ್ಟು ಅವನಿಗೆ ಪಾದ್ಯ ಕೊಟ್ಟು ಆಸನ ಕೊಟ್ಟು ಅನ್ನಂತೆ, ಮಹಾರಾಯ ನನ್ನ ರಾಜ್ಯನೇ ಬಿಟ್ಟು ಹೋಗ್ಬೇಡ ನೀನು ಅನ್ನಂತೆ. ಅದ್ಯಾಕೆ ಸಾಧ್ಯ ಅಂದ ಋಷ್ಯಶೃಂಗ, ಅದ್ಯಾಕೆ ಸಾಧ್ಯ? ಇಲ್ಲ ನೀನು ನನ್ನ ರಾಜ್ಯ ಬಿಡಲೇಬಾರ್ದು ಅಂತ ಹೇಳಿ, ನಿನಗೇನು ಬೇಕು ನಾನು ಕೊಡ್ತೇನೆ ಅಂತ ಅವನಿಗೆ ಒಬ್ಳು ಮಗಳಿದ್ಲಂತ. ವಾಲ್ಮೀಕಿ ಋಷಿಗಳು ಅವಳ ಹೆಸರು ಹೇಳ್ತಾಳೆ. ಅವಳ ಹೆಸರು ಶಾಂತ ಅಂತ. ಶಾಂತಾಂ ಶಾಂತೇನ ಮನಸ ರಾಜ ಹರ್ಷಮ ವಾಪಸಃ. ಶಾಂತ ಅನ್ನೋ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿಸಿ, ಎಲ್ಲಿ ಋಷ್ಯಶೃಂಗ ಕಾಡಿಗೆ ಹೋಗ್ಬಿಡ್ತಾನೋ ಮತ್ತೆ ನನ್ನ ರಾಜ್ಯದಲ್ಲಿ ಅನಾವೃಷ್ಟಿ ಬರ್ತದೋ ಏನೋ, ಬ್ಯಾಡವೇ ಬೇಡ ಅಂತ ಲಗ್ನ ಮಾಡಿ ಮನೆ ಅಳಿಯನನ್ನು ಮಾಡ್ಕೊಂಡ್ಬಿಟ್ಟಂತೆ. ಇದು 10ನೇ ಸರ್ಗದಲ್ಲಿ ಬರುವಂತಹ ಋಷ್ಯಶೃಂಗನ ಕಥೆ. ಈ ಕಥೆಯನ್ನು ಯಾರು ಶ್ರವಣ ಮಾಡ್ತಾರೋ ಅವರ ರಾಜ್ಯದಲ್ಲಿ ಮಳೆ ಆಗ್ತದಂತೆ, ಅವರ ರಾಜ್ಯ ತಂಪಾಗ್ತದೆ. ವಿಭಾಂಡಕ ಋಷೇಸುತಃ ಋಷ್ಯಶೃಂಗ ಇತಿ ಖ್ಯಾತಃ ಅಂತ. ಋಷ್ಯಶೃಂಗನ ಕಥೆ ಕೇಳಿದ್ರೆ ಮಳೆ ಆಗ್ತದೆ ಅಂತ ಹೇಳ್ತಾರೆ. ಅಷ್ಟು ಅದ್ಭುತವಾದ ಕಥೆ. ಯಾರು ಬ್ರಹ್ಮಚರ್ಯ, ಶಾಸ್ತ್ರಗಳ ಸರಿಯಾದ ತಿಳುವಳಿಕೆ, ಯೋಗ್ಯವಾದ ತತ್ವದ ನಿಷ್ಠೆ, ಅಸೂಯ ಮದ ಮಾತ್ಸರ್ಯಗಳನ್ನು ಬಿಟ್ಟಿರ್ತಾರೆ, ಇಂದ್ರಿಯಗಳನ್ನು ಗೆದ್ದಿರ್ತಾರೆ, ಅವರಿದ್ದ ಜಾಗನೇ ಒಂದು ಆನಂದ ಆಗ್ತಿರ್ತದಂತೆ. ಅವರು ಎಲ್ಲಿರ್ತಾರೆ, ಅವರ ಮುಖ, ಅವರ ಮಾತು, ಅವರ ಸನಿಹ, ಅವರ ಜೊತೆಯಲ್ಲಿ ವ್ಯವಹಾರ, ಅದೆಲ್ಲರಿಗೆ ಆನಂದ ಕೊಡ್ತಿರ್ತದಂತೆ. ಇತ್ತೀಚೆಗೆ ನಾವಿದೆಲ್ಲ ಅನುಭವಿಸೋದೇ ಕಡಿಮೆ ಆಗಿಬಿಟ್ಟಿದೆ. ಇತ್ತೀಚೆಗೆ ಇದೆಲ್ಲ ಅನುಭವಿಸೋದೇ ಕಡಿಮೆ. ಆದರೆ ಅದನ್ನು ಮಾಡಬೇಕು ಅಂತದೆ ಶಾಸ್ತ್ರ. ಅದು ಸತ್ಸಮಾಗಮ, ಸತ್ಸಂಗ ಅಂದರೆ ಅದರದ್ದೇ ಹೆಸರು. ಎಂಥ ನಿಷ್ಠೆ ಇತ್ತು ನೋಡ್ರಿ ಋಷ್ಯಶೃಂಗನಿಗೆ. ಅದಕ್ಕೆ ರೋಮಪಾದ ಅಂದ, ನನ್ನ ರಾಜ್ಯ ಬಿಟ್ಟು ನೀವು ಹೋಗ್ಬೇಡ ಮಾರಾಯ ಅಂದ್ಬಿಟ್ನಂತೆ. ಅಲ್ಲೇ ಶಾಂತಾಳನ್ನು ವಿವಾಹ ಮಾಡಿಕೊಂಡು ಮಹಾ ತೇಜಸ್ವಿಯಾಗಿ ಋಷ್ಯಶೃಂಗ ತನ್ನ ಸಾಧನೆ ಗೃಹಸ್ಥನಾಗಿ ನಡೆಸಲಿಕ್ಕೆ ಶುರು ಮಾಡಿದ್ದಾನೆ. ಇಷ್ಟು ಕಥೆ ಸುಮಂತ್ರ ದಶರಥನಿಗೆ ಹೇಳಿ, ಅಂಥ ಋಷ್ಯಶೃಂಗನನ್ನು ನಿನ್ನ ಮನೆಗೆ ಕರೆಸು, ಯಾಗ ಅವನ ಕಡೆಯಿಂದ ಮಾಡಿಸು, ನಿನಗೆ ಮಕ್ಕಳಾಗ್ತಾರೆ ಅಂತ ಹಿಂದೆ ಸನತ್ ಕುಮಾರ ಸಭೆಯಲ್ಲಿ ಹೇಳಿದ್ದು. ನನಗೆ ಅದು ತಿಳಿದು ಬಂದಿದೆ ಮಾಹಿತಿ, ಅದಕ್ಕೆ ಇಂಥ ಋಷ್ಯಶೃಂಗನನ್ನು ಕರೆಸು ಅಂತ ವಿವರಣೆ ಕೊಡ್ತಿದ್ದಾರೆ.
ಇಲ್ಲಿಗೆ 10 ಸರ್ಗ ಮುಗೀತು. ಇನ್ನು ಈ 11ನೇ ಸರ್ಗದಲ್ಲಿ ಆ ದಶರಥ ರಾಜ ಋಷ್ಯಶೃಂಗನನ್ನು ಕರೆಸಬೇಕು ಅಂತ ಇಚ್ಛೆ ಪಟ್ಟ. ರೋಮಪಾದ ರಾಜನಿಗೆ ಅಂತ ಕಳಿಸ್ಕೊಟ್ನಂತೆ, ನಿನ್ನ ಅಳಿಯನನ್ನು ಕರೆಸ್ಕೊಂಡು ಬಾ. ಮೊದಲು ಒಬ್ಬ ಸೈನಿಕನನ್ನು ಕಳಿಸಿದ, ಯಾಕೋ ಸಮಾಧಾನ ಆಗಲಿ, ಸ್ವತಃ ತಾನೇ ಹೋಗ್ಬಿಟ್ನಂತೆ. ಯಾಕೆ ಅಂದರೆ ಋಷ್ಯಶೃಂಗನನ್ನು ಕರೆಸಬೇಕಾಗಿತ್ತು. ರೋಮಪಾದ ರಾಜ ಅಂಗದೇಶದವ, ಕೋಶಲ ದೇಶದ ರಾಜ ದಶರಥ. ಅವರಿಬ್ಬರಿಗೂ ಸಖ್ಯ ಇತ್ತು ಅಂತ ಹೇಳ್ತದೆ ರಾಮಾಯಣ. ನೋಡಿ ಸಖ್ಯ ಎಷ್ಟು ಕೆಲಸ ಮಾಡ್ತದೆ ಅಂತ. ಯಾವುದೋ ಹಳೇ ಸ್ನೇಹ ಅಂತ ಇಬ್ಬರಿಗೂ ಕೂಡ ರಾಜರಿಗೆ. ಸಖ್ಯಂ ಸಂಬಂಧಕಂ ಚೈವ ತದಾ ತಂ ಪ್ರತ್ಯಪೂಜಯತ್. ಯಾವಾಗೋ ಹಳೇ ಸಖ್ಯ, ಅದು ಈಗ ಸಮಯಕ್ಕೆ ಉಪಯೋಗ ಬಂತಂತೆ. ಅದಕ್ಕೆ ಮನುಷ್ಯ ಬದುಕಿನಲ್ಲಿ ಸಾಕಷ್ಟು ಸ್ನೇಹಿತರನ್ನು ಬೆಳೆಸ್ಕೊಂಡಿರ್ಬೇಕಂತ. ಅವ್ರು ಯಾವಾಗ ಉಪಯೋಗಕ್ಕೆ ಬರ್ತಾರೆ ನಮಗೆ ಗೊತ್ತಿಲ್ಲ. ಆದ್ರೇನು ನಾವು ದುಷ್ಟರದ್ದೇ ಸಹವಾಸ ಜಾಸ್ತಿ ಮಾಡಿರ್ತೇವೆ, ಅವ್ರು ಯಾವಾಗ ನಮಗೆ ಅಪಕಾರ ಮಾಡ್ತಾರೆ ಗೊತ್ತಾಗಲ್ಲ. ಇದು ಇವತ್ತಿನ ಪರಿಸ್ಥಿತಿ. ಆದರೆ ಸಖ್ಯ ಬೆಳೆಸಬೇಕು ಇಂಥ ದೊಡ್ಡವನ ಜೊತೆಗೆ. ಅದಕ್ಕೆ ಸಖ್ಯದಿಂದ ರೋಮಪಾದ ರಾಜನ ಅರಮನೆಗೆ ದಶರಥನೇ ಹೋದ. ನಿನ್ನ ಅಳಿಯ ನಿನ್ನ ಮಗಳು ಸಹಿತನಾಗಿ ನನ್ನ ಆಶ್ರಮಕ್ಕೆ, ನನ್ನ ರಾಜ್ಯಕ್ಕೆ ಬರಲಿ, ಅಲ್ಲಿ ಯಜ್ಞ ಮಾಡಲಿ, ಮಕ್ಕಳ ಅಪೇಕ್ಷೆ ಇದೆ, ಅವ ಮಾಡಿಸಿದ್ರೆ ಮಾತ್ರ ನನಗೆ ಮಕ್ಕಳಾಗ್ತಾರೆ ಅಂತ ನೀನು ಮನಸ್ಸು ಮಾಡು, ನೀನು ನನಗೆ ಅವನನ್ನು ಕಳಿಸ್ಕೊಡು ಅಂತ ಕೇಳಿಕೊಂಡ. ರೋಮಪಾತೇನ ಚಾಖ್ಯಾತಂ ಋಷಿಪುತ್ರ ಯಧೀಮತೆ. ಅವಶ್ಯ ಆಗಲಿ ಅಂತ ರೋಮಪಾದ. ಆ ಸಖ್ಯಕ್ಕೋಸ್ಕರವಾಗಿ ರೋಮಪಾದ ರಾಜ ದಶರಥ ರಾಜನಿಗೆ ತನ್ನ ಅಳಿಯನನ್ನು ತೋರಿಸಿದ. ದಿವ್ಯ ವರ್ಚಸ್ವಿಯಾಗಿ ತಪಸ್ಸಿನಲ್ಲಿ ಕೂತಿದ್ದಂತೆ ಒಂದು ಕಡೆ ಧ್ಯಾನ ಮಾಡ್ತಾ ಅವನಿಗೆ ನಮಸ್ಕರಿಸಿ ಅವನನ್ನು ದಶರಥ ರಾಜ ತನ್ನ ಅಯೋಧ್ಯ ಪಟ್ಟಣಕ್ಕೆ ಅಂತ ಪೂಜೆ ಮಾಡಿ ಕರೆಸ್ಕೊಂಡು ಬಂದಂತ. ಅಂತಃಪುರಂ ಪ್ರವೇಶೈನಂ ಪೂಜಾಂಕೃತ್ವಾ ಚ ಶಾಸ್ತ್ರತಃ. ಶಾಸ್ತ್ರವತ್ತಾದ ಪೂಜೆಯನ್ನು ಮಾಡಿ ಅಂತಃಪುರದಲ್ಲಿ ಪ್ರವೇಶ ಮಾಡಿಸಿದ. ಇಲ್ಲಿ ತನಕ 11ನೇ ಸರ್ಗ ಮುಕ್ತಾಯ ಆಗ್ತದೆ. ಹಾಗಾಗಿ ಋಷ್ಯಶೃಂಗನ ಕಥೆ, ರೋಮಪಾದ ರಾಜನ ರಾಜ್ಯದಲ್ಲಿ ಮಳೆ ಬಂದ ಕಥೆ, ಋಷ್ಯಶೃಂಗ ದಶರಥನ ಅಂತಃಪುರಕ್ಕೆ ಬಂದ ಕಥೆ, ಇದೆಲ್ಲ ಸುಮಂತ್ರನ ಮಂತ್ರಾಲೋಚನೆಯಿಂದ ಬಂದಂಥ ಅಂಶ ಅಂತ ವಾಲ್ಮೀಕಿ ಋಷಿಗಳು ನಮಗೆ ಈ ಸರ್ಗಗಳಲ್ಲಿ ಅದನ್ನು ಅನುಸಂಧಾನ ಮಾಡಿಸ್ತಾರೆ. ಅದನ್ನು ಶ್ರವಣ ಮಾಡಬೇಕು. ಇದಾದ ಮೇಲೆ 12ನೇ ಸರ್ಗದಲ್ಲಿ ಆ ಸುಮಂತ್ರ ಇಷ್ಟು ಕಥೆ ಹೇಳಿ ಋಷ್ಯಶೃಂಗನನ್ನು ಬರಮಾಡ್ಕೊಂಡ ಮೇಲೆ ಋಷ್ಯಶೃಂಗರ ಆಧ್ವರ್ಯದಲ್ಲಿ ಎಲ್ಲ ಯಜ್ಞ ಭಾರ ನಡೀತಂತೆ, ಯಜ್ಞ ಸಂಭಾರ ನಡೀತು. ಬಹಳ ದೊಡ್ಡ ಯಜ್ಞ ಮಾಡಿದ್ರು ಅಂತ ವರ್ಣನೆ ಮಾಡ್ತಾರೆ ಸರಯೂ ನದಿಯ ಉತ್ತರ ದಿಗ್ಭಾಗದಲ್ಲಿ. ಆ ಯಜ್ಞ ದೀಕ್ಷಿತನಾದ ಸಪತ್ನೀಕನಾಗಿ ರಾಜ ಯಜ್ಞ ದೀಕ್ಷಿತನಾದಾಗ ಸಾಂಗೋಪಾಂಗವಾದ ಅಶ್ವಮೇಧ ಯಾಗ ನಡೆದಾಗ ಆ ಯಾಗದಲ್ಲೇನೆ ಯಜ್ಞ ಪುರುಷನೇ ಬಂದು ಸ್ವತಃ ದಶರಥ ರಾಜನಿಗೆ ಪಾಯಸ ಕೊಟ್ಟ ಅನ್ನೋ ಕಥೆ ರಾಮಾಯಣದಲ್ಲಿ ಬರ್ತದೆ. ಇವತ್ತು ಇಷ್ಟು ತಿಳಿಸಿದ್ದೇನೆ. ನಾಳೆ ದಿವಸ ಮತ್ತೆ ಮುಂದುವರಿಸೋಣ. ಏನೋ ಒಂದು ಘಟನೆ ಆದದ್ದಕ್ಕೆ ಇವರ ಮನೆಯಲ್ಲಿ ಈ ಒಂದು ಚರಿತ್ರೆ ನಡಿಬೇಕು ಅಂತ ಮಾಡಿದ್ದು. ಹೀಗಾಗಿ ಇವತ್ತಿಷ್ಟು ಹೇಳ್ತಾ ಮುಂದಿನ ಕಥಾಭಾಗ ನಾಳೆ ನೋಡೋಣ ಅಂತ ಹೇಳಿ ಶ್ರೀಕೃಷ್ಣ